ಚೇತನ್ ಸರ್ ನಮಸ್ತೆ. ಹಲೋ. ಚೇತನ್ ಸರ್. ಇಲ್ಲ ಇಲ್ಲ ಅವರು ಮ್ಯೂಟ್ ಆಗ್ಬಿಟ್ಟು. ಸರ್ ಸರ್ ನಮಸ್ತೆ. ಹಲೋ. 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 ಸರ್ ಸರ್ ಆಡಿಬಲ್. ಹಲೋ. 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 ಇಲ್ಲ. ಹಾ ಹಾ ಹೌದಾ. ಒಂದ್ 5 ನಿಮಿಷ ಕೊಟ್ಟು ಮಾಡ ನಿನಗೆ. ಹಾ ಮಾಡ್ತೇನೆ.
ಏನಂದಿರಪ್ಪ? ಹಲೋ? ಹಲೋ? ಹಲೋ?
sir. Hello. Yes, audible. Hello, ಕೇಳಿಸ್ತಿದೆ sir? Audible, sir. Just now audible, sir. Okay, yes sir. Thank you sir. Thank you sir. Okay, sir. Thank you, sir. Sorry sir. Sorry. Thank you sir. Okay, thank you. ಇಲ್ಲ ಇವ್ರೊಂದು ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು, ಒಂದ್ 2 ನಿಮಿಷ. ಸೊ ಎಲ್ಲರಿಗೂ ನಮಸ್ಕಾರಗಳು. ಸೊ ತಾಂತ್ರಿಕ ತೊಂದರೆಯಿಂದ ಇಂದಿನ ಉಪನ್ಯಾಸ ಕಾರ್ಯಕ್ರಮವು ಕೆಲವು ನಿಮಿಷಗಳು ತಡವಾಗಿ ಆರಂಭವಾಗುತ್ತಿದೆ. ಸೊ ಇಂದಿನ 83ನೇ ವಿದ್ಯಾರ್ಥಿ ಪ್ರತಿಭಾಶೋಧ ಯೋಜನೆಯ ಉಪನ್ಯಾಸ ಮಾಲೆಯಲ್ಲಿ ಚೇತನ್ ರವರು ಉಪನ್ಯಾಸ ನೀಡಲಿದ್ದು, ಅವರನ್ನ ಈ ಉಪನ್ಯಾಸ ಮಾಲಿಕೆ ವೇದಿಕೆಗೆ ಸ್ವಾಗತಿಸುತ್ತಿದ್ದಾರೆ. ಐ ವೆಲ್ಕಮ್ ಟು ಯು ಸರ್. Thank you sir. ಸೊ ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸೊ ಸಮಯಾವಕಾಶ ಬಹಳ ಕಡಿಮೆ ಇರುವ ಕಾರಣ ನಾನು ನೇರವಾಗಿ ಈ ಒಂದು ವೇದಿಕೆನ ಶ್ರೀ ಚೇತನ್ ರವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಸರ್. Okay. Thank you sir. Thank you so much. Sorry students, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಡಿಲೇ ಆಗಿದೆ. ಓಕೆ, ಸೊ ಇವತ್ತು ನಾನು ನಿಮಗೆ ಆರ್ಗ್ಯಾನಿಕ್ ಪಾರ್ಟ್ನ 3rd ಚಾಪ್ಟರ್, ಇಂಪಾರ್ಟೆಂಟ್ ಒನ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ದೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಜಸ್ಟ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ತಗೊಳ್ತೀನಿ. ನೆಕ್ಸ್ಟ್ ಲೇಟರ್ ವಿ ಡಿಸ್ಕಸ್ ಅಬೌಟ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ರೈಟ್ ಸರ್. ಎಸ್ಪೆಷಲಿ ಕೆಮಿಸ್ಟ್ರಿಲಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಸ್ಟಡಿ ಮಾಡಬೇಕು ಅಂದ್ರೆ ಪ್ರೀವಿಯಸ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಫಸ್ಟ್ ಇಯರ್ ಬೇಕಲೇಬೇಕು ಸರ್. ಫಸ್ಟ್ ಇಯರ್ ಆರ್ಗ್ಯಾನಿಕ್ ಪಾರ್ಟ್, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ ದೆನ್ ಹೈಡ್ರೋಕಾರ್ಬನ್ಸ್, ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೆಕೆಂಡ್ ಇಯರ್ ತುಂಬಾ ಈಸಿ ಆಗುತ್ತೆ. ನೀವು ಅಲ್ಲಿ ಫಸ್ಟ್ ಇಯರ್ ಏನಾದ್ರೂ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ದರೆ ಇನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಆರ್ ಇನ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನು ನೀವು ಸ್ಟಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೆಕೆಂಡ್ ಇಯರ್ ತುಂಬಾ ಕಷ್ಟ ಆಗುತ್ತೆ. ಅಂಡ್ ದೆನ್ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡುವಾಗ್ಲೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಸೊ ಅದರಿಂದ ಇನ್ನೂ ಟೈಮ್ ಇದೆ ಸರ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಯಾರೇ ಆದ್ರೂ ಸ್ಟಾರ್ಟ್ ಮಾಡುವಾಗ ಬೇಸಿಕ್ ಫಸ್ಟ್ PUCದು 2 ಚಾಪ್ಟರ್ನ ಕಂಪ್ಲೀಟ್ ಆಗಿ ತರೋ ಸ್ಟಡಿ ಮಾಡ್ಕೊಳ್ಳಿ. ತದನಂತರ ಸೆಕೆಂಡ್ ಇಯರ್ಗೆ ಫಾಲೋ ಅಪ್ ಮಾಡ್ಕೊಳ್ಳಿ ಸರ್. ರೈಟ್ ಸರ್. ಈಗ ಬರೋಣ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕಾಂಪೌಂಡ್ಸ್ ಕಂಟೈನಿಂಗ್ ಆಕ್ಸಿಜನ್ 1 ನ ಸ್ಟಡಿ ಮಾಡಿದ್ರಿ. ಈಗ ಇಲ್ಲಿ ಕಾಂಪೌಂಡ್ಸ್ ಕಂಟೈನಿಂಗ್ ಆಕ್ಸಿಜನ್ 2. ಸರ್ ಏನು ಸರ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ಸ್ ಕಂಟೈನಿಂಗ್ ಆಕ್ಸಿಜನ್ 1 ಅಂದರೆ, ಫಾರ್ ಎಕ್ಸಾಂಪಲ್, ಕಾರ್ಬನ್ ಇಸ್ ಲಿಂಕ್ ಟು ಆಕ್ಸಿಜನ್ with a single bond. Carbon is linked to what? Oxygen with a single bond. ಅದನ್ನ ನಾವೇನಂತ ಕರಿತೀವಿ? ಕಾಂಪೌಂಡ್ಸ್ ಕಂಟೈನಿಂಗ್ ಆಕ್ಸಿಜನ್ 1 ಅಂತ ಹೇಳ್ತಾರೆ ಸರ್. ಸಿಂಗಲ್ ಬಾಂಡ್ ನೇಚರ್ ಇದ್ದರೆ, ಸಿಂಗಲ್ ಬಾಂಡ್. ಯಾವ ಕಾಂಪೌಂಡ್ ಸ್ಟಡಿ ಮಾಡಿದೀರಾ? ಯಾರು ಸರ್? ROH ಅನ್ನೋ ಒಂದು ಕಾಂಪೌಂಡ್ ಸ್ಟಡಿ ಮಾಡಿದ್ರಿ. ಅಂಡ್ ದೆನ್ AROH ಅನ್ನೋ ಒಂದು ಕಾಂಪೌಂಡ್ ನ ಸ್ಟಡಿ ಮಾಡಿದ್ರಿ. ಒನ್ ಮೋರ್ ಇಸ್ ROR ಅನ್ನೋ ಒಂದು ಕಾಂಪೌಂಡ್ ನ ಸ್ಟಡಿ ಮಾಡಿದಿರ. ಇದೆಲ್ಲ ಏನು? ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ವಿತ್ ಲಿಂಕ್ ಟು ಆಕ್ಸಿಜನ್ ವಿತ್ ಅ ಸಿಂಗಲ್ ಬಾಂಡೆಡ್ ನೇಚರ್. ಸೊ ಏನ್ ಹೇಳ್ಬೋದು? ಯಾರಾದ್ರೂ ಹೇಳ್ತೀರಾ? ವಿಚ್ ಇಸ್ ಅ ಫಂಕ್ಷನಲ್ ಗ್ರೂಪ್? ROH ಅಲ್ಲಿ ಏನದು? ಯಾವ್ದು ಫಂಕ್ಷನಲ್ ಗ್ರೂಪ್ ಅದು? ಏನಂತ ಕರಿತೀವಿ? ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು ಸರ್. ಏನ್ ಹೇಳ್ಬೋದು ಸರ್? ROH ಅಂದ್ರೆ ಆಲ್ಕೋಹಾಲ್ ಅಂತ ಕರಿತೀವಿ. AROH ಅಂದ್ರೆ ಫಿನಾಲ್ ಅಂತ ಕರಿತೀವಿ. ROR ಅಂದ್ರೆ ಈಥರ್ ಅಂತ ಕರಿತೀವಿ. ಸೊ ಪ್ರೀವಿಯಸ್ ಸೆಕೆಂಡ್ ಚಾಪ್ಟರ್ ಅದು ಸರ್. ಯಾವುದು? ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅಂದ್ರೆ ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ವಿತ್ ಲಿಂಕ್ ಟು ಆಕ್ಸಿಜನ್ ವಿತ್ ಸಿಂಗಲ್ ಬಾಂಡೆಡ್ ನೇಚರ್. ನಾನೀಗ ಡಿಸ್ಕಸ್ ಮಾಡ್ತಾ ಇರೋದು ನೆಕ್ಸ್ಟ್ ಪಾರ್ಟ್ ಏನು ಸರ್? ಕಾಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ವಿತ್ ಆಕ್ಸಿಜನ್
ವಿತ್ ಡಬಲ್ ಬಾಂಡೆಡ್ ನೇಚರ್. ಡಬಲ್ ಬಾಂಡೆಡ್ ಇರಬೇಕು, ಸಿಂಗಲ್ ಬಾಂಡೆಡ್ ಅಲ್ಲ ಸರ್, ಡಬಲ್ ಬಾಂಡೆಡ್. ಕಾರ್ಬನ್ಗೆ ಎಷ್ಟು ವೇಲೆನ್ಸಿ ಯಾರು ಹೇಳ್ತೀರಾ? ಟೆಟ್ರಾ. ಸೊ ಟೆಟ್ರಾ ವೇಲೆನ್ಸಿ ಅಂದ್ಮೇಲೆ ಎಷ್ಟು ಬಾಂಡ್ ಇರಬೇಕು? 4 ಬಾಂಡ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 4 ಕಡ್ಡಿಗಳು, 4 ಸ್ಟಿಕ್ಸ್, 1 2 3 4. ಸೊ ದಿಸ್ ಇಸ್ ಅ ಡಬಲ್ ಬಾಂಡ್ ನೇಚರ್. ಸೊ ಈ ಡಬಲ್ ಬಾಂಡ್ ನೇಚರ್ ಇರುವಂತಹ ಮಾಲಿಕ್ಯೂಲ್ಸ್ಗೆ ಏನಂತ ಕರಿತೀವಿ? ಕಾರ್ಬೋನಿಲ್. ತುಂಬಾ ಇಂಪಾರ್ಟೆಂಟ್ ಸರ್, ಕಾರ್ಬೋನಿಲ್. ಸೊ ವಾಟ್ ಯು ಮೀನ್ ಬೈ ಕಾರ್ಬೋನಿಲ್? Carbon is linked to oxygen with double bond. So ಹಾಗಾದರೆ aldehydes and ketones are collectively called as carbonyl compounds. ಆಲ್ಡಿಹೈಡ್ ಮತ್ತೆ ಕೀಟೋನ್ಸ್ ನ ನಾನು ಏನಂತ ಕರಿಬಹುದು? ಕಾರ್ಬನಿಲ್ ಕಾಂಪೌಂಡ್ಸ್ ಅಂತ ಕರಿಬಹುದು ಸರ್, ಕಾರ್ಬೋನಿಲ್ ಕಾಂಪೌಂಡ್ಸ್. ಹಾಗಾದರೆ ವಾಟ್ ಆರ್ ಆಲ್ಡಿಹೈಡ್ಸ್, ವಾಟ್ ಆರ್ ಕೀಟೋನ್ಸ್? ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದ ಫಾರ್ಮುಲಾ ಆಫ್ ಆಲ್ಡಿಹೈಡ್? ಗೊತ್ತಿದೆ ಸರ್, ಗೊತ್ತಿರ್ತೀರ, ಲಾಸ್ಟ್ ಇಯರ್ ಸ್ಟಡಿ ಮಾಡಿರ್ತೀರ ಫಂಕ್ಷನಲ್ ಗ್ರೂಪ್ ಅಲ್ಲಿ. ನೋಡೋಣ. ರೈಟ್ ಸರ್, ಹೇಗ್ ಬರಿಬಹುದು? ಸಿ ಡಬಲ್ ಬಾಂಡ್ ಓ ಎಚ್. ಇನ್ನೊಂದು ಕಡ್ಡಿ ಇದೆ ಸರ್, ಇದನ್ನ ಹೀಗೆ ಇಟ್ಕೊಳ್ತೀನಿ. ಸೊ ಸಿ ಡಬಲ್ ಬಾಂಡ್ ಓ ಎಚ್ ನಾನು ಏನಂತ ಕರಿತೀನಿ? ಆಲ್ಡಿಹೈಡ್. ದಿಸ್ ಇಸ್ ಕಾಲ್ಡ್ ಆಸ್ ಆಲ್ಡಿಹೈಡ್. ಸರ್ ಇನ್ನೊಂದು ವೇಲೆನ್ಸಿ ಬಾಂಡ್ ಇದೆಯಲ್ಲ, ಸೊ ಇದಕ್ಕೆ ನಾನು ಲಿಂಕ್ ಮಾಡಲೇಬೇಕು, ಇಲ್ಲ ಅಂದ್ರೆ ವೇಲೆನ್ಸಿ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾದ್ರೆ ಏನ್ ಲಿಂಕ್ ಮಾಡಬೇಕು? ಏನ್ ಮಾಡಬಹುದು ಸರ್? ಹೈಡ್ರೋಜನ್ ನ ತಗೋಬಹುದು, ಆರ್ ಇಟ್ ಮೇ ಬಿ ಆರ್ ಗ್ರೂಪ್ ನ ತಗೋಬಹುದು, ಆರ್ ಇಟ್ ಮೇ ಬಿ ಎ ಆರ್ ಗ್ರೂಪ್ ನ ತಗೋಬಹುದು ಸರ್. ಅರ್ಥ ಆಯ್ತಾ? ಏನು ಸರ್ ಅರ್ಥ ಆಯ್ತು? ಕಾರ್ಬನ್ ಈಸ್ ಬಾಂಡೆಡ್ ಟು ಆಕ್ಸಿಜನ್ ವಿಚ್ ಡಬಲ್ ಬಾಂಡ್, and either side of the carbonyl group ಅಲ್ಲಿ one should be must ಕಂಪಲ್ಸರಿ ಹೈಡ್ರೋಜನ್ ಇರಲೇಬೇಕು. ನೀವೇನಾದ್ರೂ ಹೈಡ್ರೋಜನ್ ಬರ್ದಿಲ್ಲ ಅಂದ್ರೆ ಇಲ್ಲೇನಾದ್ರೂ ಏನಾಗುತ್ತೆ? ಅದು ಆಲ್ಡಿಹೈಡ್ ಆಗಕ್ ಚಾನ್ಸೇ ಇಲ್ಲ ಸರ್. ಸೊ ದಟ್ಸ್ ವೈ ಒಂದು ಹೈಡ್ರೋಜನ್ ಸೈಡ್ ಅಲ್ಲಿ ಟರ್ಮಿನಲ್ ಪೊಸಿಷನ್ ಅಲ್ಲಿ ಇರಬೇಕು, ಇನ್ನೊಂದು ಸೈಡ್ ಅಲ್ಲಿ ಮೇ ಬಿ ಎಚ್ ಗ್ರೂಪ್ ಇರುತ್ತೆ, ಮೇ ಬಿ ಆರ್ ಗ್ರೂಪ್ ಇರುತ್ತೆ ಸರ್. ಏನು ಸರ್ ವಾಟ್ ಯು ಮೀನ್ ಬೈ ಆರ್ ಗ್ರೂಪ್? ಹೇಳಿರ್ತಾರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಆರ್ ಇಸ್ ಕಾಲ್ಡ್ ಆಸ್ ಮೇ ಬಿ ಆಲ್ಕೈಲ್ ಗ್ರೂಪ್, ಮೇ ಬಿ ಆಲ್ಕೈಲ್ ಗ್ರೂಪ್. ಸರ್ ಏನು ಆಲ್ಕೈಲ್ ಅಂದ್ರೆ? ಸಿಂಪಲ್ ಸರ್, CH3 ಒಂದು ಹೈಡ್ರೋಜನ್ ಅನ್ನ ಕಡಿಮೆ ಮಾಡಬೇಕು. ಹೈಡ್ರೋಕಾರ್ಬನ್ಸ್ ಅಲ್ಲಿ ಮೀಥೇನ್ ಅಲ್ಲಿ ಒಂದು ಹೈಡ್ರೋಜನ್ ನ ಕಡಿಮೆ ಮಾಡಿದ್ರೆ ಕಾಲ್ ಇಟ್ ಆಸ್ ಮೀಥೈಲ್, ಮೀಥೈಲ್ ಗ್ರೂಪ್. ಇದನ್ನ ನಾವೇನಂತ ಕರಿತೀವಿ? ಮೀಥೈಲ್. ಈಥೇನ್ ಅಲ್ಲಿ ಒಂದು ಹೈಡ್ರೋಜನ್ ನ ಕಡಿಮೆ ಮಾಡಿದ್ರೆ C2H5, ಕಾಲ್ ಇಟ್ ಆಸ್ ಈಥೈಲ್ ಗ್ರೂಪ್ ಇರ್ಬೋದು ಸರ್. ನೆಕ್ಸ್ಟ್ ಹೋಗ್ತಾ ಇರುತ್ತೆ, ಪ್ರೊಪೈಲ್, ಬ್ಯೂಟೈಲ್, ಪೆಂಟೈಲ್, ಎಕ್ಸೈಲ್. ಬೇಡ ನನಗೆ, ಜಸ್ಟ್ methyl and ethyl ತಗೊಂಡಿದ್ದೀನಿ. ಸೊ ದಟ್ ಈಸ್ ಕಾಲ್ಡ್ as alkyl group, nothing but aliphatic nature. AR group. So what do you mean by AR group? ಯಾರಾದ್ರೂ ಹೇಳ್ತೀರಾ ಚಾಟ್ ಬಾಕ್ಸ್ ಅಲ್ಲಿ? ಬೇಗ ಬೇಗ. ಏನು ಸರ್ AR ಗ್ರೂಪ್ ಅಂದ್ರೆ? ಫಿನೈಲ್ ಗ್ರೂಪ್. ಫಿನೈಲ್ ಗ್ರೂಪ್. ಏನ್ ಫಾರ್ಮುಲಾ ಫಿನೈಲ್ ಗ್ರೂಪ್ಗೆ? ಬೆನ್ಸಿನ್ ಗೊತ್ತಿದೆ ಅಲ್ವಾ? ಏನು ಬೆನ್ಸಿನ್ ಫಾರ್ಮುಲಾ? C6H6. ಆ ಬೆನ್ಸಿನ್ ನಲ್ಲಿ ಒಂದು ಹೈಡ್ರೋಜನ್ ಅನ್ನು ತೆಗೆದ್ರೆ, ಸೊ ಈಗ C6H6 ಇರುತ್ತೆ, ಸೊ ಇದರಲ್ಲಿ ಒಂದು ಹೈಡ್ರೋಜನ್ ಅನ್ನು ತೆಗೆದ್ರೆ ನಾವೇನಂತ ಕರಿತೀವಿ? C6H5. ದಟ್ ಈಸ್ ಕಾಲ್ಡ್ ಆಸ್ ಫಿನೈಲ್ ಗ್ರೂಪ್. ಫಿನೈಲ್ ಗ್ರೂಪ್. ಸೊ ಅದನ್ನ ನಾನು ಆರೋಮ್ಯಾಟಿಕ್ ಅಂತ ಕರಿತೀವಿ. ಇಫ್ ಇಟ್ ಈಸ್ AR group present on the carbonyl group directly attach ಆಗಿದ್ರೆ ಅದನ್ನ ನಾನು aromatic aldehydes. ಬರೀ H ಅಥವಾ R ಗ್ರೂಪ್ ಇದ್ದರೆ ಅದನ್ನ ನಾನೇನಂತ ಕರಿತೀನಿ? ಆಲಿಫ್ಯಾಟಿಕ್, ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್. ಅರ್ಥ ಆಯ್ತಾ? ಏನು ಸರ್ ಈಗ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್ಸ್? CHO. ಹೀಗೂ ಕೂಡ ಬರೀತಾರೆ ಸರ್, CHO. ಇಲ್ಲಿ ಒಂದು ಬಾಂಡ್ ಕೊಟ್ಟಿರ್ಬೇಕು, ಮಸ್ಟ್ ಅಂಡ್ ಶುಡ್. ಬರೀ CHO ಬರೋ ತಪ್ಪಾಗ್ಬಿಡುತ್ತೆ. ಈಗ ನಾನು ಒಂದು ಮಾಲಿಕ್ಯೂಲ್ ಎಕ್ಸಾಂಪಲ್ ತಗೊಂಡ್ರೆ HC ಡಬಲ್ ಬಾಂಡ್ OH. ಎಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಲ್ಡಿಹೈಡ್. ಎರಡು ಕೂಡ H ಇದೆ, ಐದರ್ ಸೈಡ್ಸ್ ಆಫ್ ದ ಕಾರ್ಬನಿಲ್ ಗ್ರೂಪ್ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ನಾವು ಅದನ್ನ ಆಲ್ಡಿಹೈಡ್ ಅನ್ಬಹುದು.
ಜನರಲ್ ಫಾರ್ಮುಲಾ ಏನು ಕಾಮನ್ ನೇಮ್ ಆಮೇಲೆ ಹೇಳ್ತೀನಿ ಸರ್, ಸಿಂಪಲ್ ಆಗಿ ಹೇಳಿರ್ತೀನಿ. ಫಾರ್ಮಾಲ್ ಡಿಹೈಡ್ ಅಂತ ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ ಬೇಕಾಗುತ್ತೆ. what is the common name of this molecule? Formaldehyde. ಏನು ಸ್ಟ್ರಕ್ಚರು? H C ಡಬಲ್ ಬಾಂಡ್ O H. ಆರ್ ಗ್ರೂಪ್ ನ ಚೇಂಜ್ ಮಾಡ್ತೀನಿ ಸರ್. ಏನು? C ಡಬಲ್ ಬಾಂಡ್ O H ಅಲ್ಲೇ ಇರುತ್ತೆ, H ನ ತೆಗೆದು ನಾನು CH3 ಹಾಕ್ತೀನಿ. ಸಿಂಪಲ್ ಸರ್. ಏನಾಗುತ್ತಾಗ? ಅಸಿಟಾಲ್ ಡಿಹೈಡ್ ಆಗುತ್ತೆ. ಅಸಿಟಾಲ್ ಡಿಹೈಡ್. The formula of acetaldehyde is CH3 C double bond O H. ಅರ್ಥ ಆಯ್ತಾ? ನೆಕ್ಸ್ಟ್ ನನಗೆ CH3 ಬೇಜಾರಾಯ್ತು ಸರ್, C6H5 ತಗೊಳ್ತೀನಿ, CH3 ನ ತೆಗಿತೀನಿ, C ಡಬಲ್ ಬಾಂಡ್ O H. ನಾ ತೆಗೆದಂಗೆ ಲ್ಯಾಬ್ ಅಲ್ಲಿ ತೆಗಿಯಕ್ ಆಗಲ್ಲ ಸರ್, ಕಂಡೀಷನ್ ಅಪ್ಲೈ ಆಗ್ಬೇಕು. ಲ್ಯಾಬೊರೇಟರಿಲಿ ಕಂಡೀಷನ್ಸ್ ಇದೆ, ನೀವು ನಾವು ಸುಮ್ಮನೆ ಮಾಲಿಕ್ಯೂಲ್ ತೆಗೆದಾಕ್ತಾರೆ ಆ ರೀತಿ ಆಗೋಲ್ಲ ಸರ್ ಮಾಲಿಕ್ಯೂಲ್ಸ್ಗಳು. ಸೊ ಏನಿದು? ದಿಸ್ ಇಸ್ ಕಾಲ್ಡ್ ಆಸ್ ಆರೋಮ್ಯಾಟಿಕ್ ಗ್ರೂಪ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬೆನ್ಸಾಲ್ಡಿಹೈಡ್. ಇಷ್ಟ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಸೊ 3 ತರ ಇದೆ ಜನರಲ್ ಆಗಿ ಬೇಸಿಕ್. ಒನ್ ಇಸ್ ಅ ಫಾರ್ಮಾಲ್ಡಿಹೈಡ್, another one is acetaldehyde. Both are aliphatic aldehydes. This is aromatic aldehyde. ಯಾಕೆ ಸರ್ it is aromatic aldehyde? Because benzene ring is connected to aldehyde. ಸೊ ಮೂರಲ್ಲೂ ಏನಿದೆ ಕಾಮನ್? ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಇರೋದ್ರಿಂದ ನಾನು ಫಂಕ್ಷನಲ್ ಗ್ರೂಪ್ ನ CH2 ಅಂತ ಹೇಳ್ತೀನಿ ಕಂಪಲ್ಸರಿ. ನೀವು ಹೈಡ್ರೋಜನ್ ಬರೀಲಿಲ್ಲ ಅಂದ್ರೆ ಅದು ಆಲ್ಡಿಹೈಡ್ ಆಗಲ್ಲ. ಸೊ ವೈವಾದಲ್ಲಿ ಕೇಳ್ತಾರೆ ಸರ್, ಸಾಲ್ಟ್ ಅನ್ನ ಇದ್ರಲ್ಲಿ ಫಂಕ್ಷನ್ ಲ್ಯಾಬ್ ಅಲ್ಲಿ ಏನಾದ್ರು ಮಾಡುವಾಗ ವಾಟ್ ಇಸ್ ದ ಫಂಕ್ಷನ್ ಗ್ರೂಪ್ ಆಫ್ ಆಲ್ಡಿಹೈಡ್ ಅಂತ ಕೇಳಿದಾಗ ನಿಮ್ಮ ಮಾಸ್ಟರ್ ಯಾರು ಲೆಕ್ಚರರ್ಸ್ ಏನ್ ಹೇಳ್ಬೇಕು ನೀವು? RCHO. ಎಕ್ಸಾಂಪಲ್ ಕೊಡು ಒಂದು ಆಲ್ಡಿಹೈಡ್ಗೆ ಅಂತ ಕೇಳಿದಾಗ ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್, ಬೆನ್ಸಾಲ್ಡಿಹೈಡ್ ಕೇಳಬಹುದು. ಆರೋಮ್ಯಾಟಿಕ್ ಆಲ್ಡಿಹೈಡ್ ಕೊಡಪ್ಪ ಎಕ್ಸಾಂಪಲ್ ಅಂದ್ರೆ ಬೆನ್ಸಾಲ್ಡಿಹೈಡ್. ಓಕೆನಾ? ಅರ್ಥ ಆಯ್ತಾ ಸರ್? ಏನು ಸರ್? ಆಲ್ಡಿಹೈಡ್ಸ್ ಆರ್ ದಿ carbonyl group in which one should be hydrogen attaches to the C double bond nature. Another it may be H ಇರಬಹುದು, R ಇರಬಹುದು ಅಥವಾ AR ಇರಬಹುದು. ಕ್ಲಿಯರ್ ಆಯ್ತು ಸರ್. ನೆಕ್ಸ್ಟ್ ಹಾಗಾದ್ರೆ ಕೀಟೋನ್ಸ್ ಅಂದ್ರೆ ಏನು? ಕೀಟೋನ್ಸ್ ಗೂ ಆಲ್ಡಿಹೈಡ್ಸ್ ಗೂ ಏನ್ ಡಿಫರೆನ್ಸ್ ಸರ್? ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದ ಫಾರ್ಮುಲಾ ಆಫ್ ಕೀಟೋನ್ಸ್? ಜನರಲ್ ಫಾರ್ಮುಲಾ ಎನಿಬಡಿ? C ಡಬಲ್ ಬಾಂಡ್ O. ಸರ್ ಅಲ್ಲಿ H ಬರ್ದಿದ್ದೆ, ಇಲ್ಲಿ H ಇರಲ್ಲ ಸರ್. ಏನಿರುತ್ತೆ ಹಾಗಾದ್ರೆ? ಏನಿರ್ಬೋದು? R ಅಂಡ್ R ಇರ್ಬೋದು, R ಅಂಡ್ R ಡ್ಯಾಶ್ ಇರ್ಬೋದು, AR ಅಂಡ್ AR R ಡ್ಯಾಶ್ ಇರ್ಬೋದು, AR ಅಂಡ್ AR. ಸರ್ ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಏನು ಸರ್ ಆರ್ ಅಂತೀರಾ AR ಅಂತೀರಾ? ಸೊ ಆರ್ ಅಂದ್ರೆ ಮೊದ್ಲೇ ಗೊತ್ತಲ್ವಾ? ಏನು ಸರ್? ಆರ್ ಮೇ ಬಿ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಏನು? ಆಲ್ಕೈಲ್ ಗ್ರೂಪ್ ಯಾವುದು? CH3 ಇರಬಹುದು, ಆರ್ ಇಟ್ ಮೇ ಬಿ C2H5 ಇರಬಹುದು. ಜಾಸ್ತಿ ತಗೊಳ್ಳೋದು ಬೇಡ, ಕನ್ಫ್ಯೂಷನ್ ಆಗುತ್ತೆ ನಮಗೆ. ಮಿಥೈಲ್ ಆರ್ ಇಟ್ ಮೇ ಬಿ ಇಥೈಲ್ ಹೋಗುತ್ತೆ. ಪ್ರೊಪೈಲ್, ಬ್ಯೂಟೈಲ್, ಪೆಂಟೈಲ್ ಅಂತ ಲಿಂಕ್ ಜಾಸ್ತಿ ಮಾಡ್ಕೋಬಹುದು. ಅದೇ ತರ AR ನ ಈಗ ತಾನೇ ಹೇಳಿದ್ದೆ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅರೈಲ್ ಅಂತ ಕರೀತಾರೆ, ಫಿನೈಲ್ ಅಂತ ಕರೀತಾರೆ. ಬೆನ್ಸೈಲೇ ಬೇರೆ, ಫಿನೈಲ್ ಅಂತ ಕರೀತಾರೆ. ಫಾರ್ಮುಲಾ ಇಸ್ C6H5. ಹಾಗಾದ್ರೆ ಎಕ್ಸಾಂಪಲ್ ತೋರಿಸಿ ಸರ್. ಹೇಗೆ ತೋರಿಸ್ತೀರಾ ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ ಆರ್ ನ ತಗೊಂಡ್ರೆ CH3 ಸೇಮ್ ಮಾಲಿಕ್ಯೂಲ್ ತಗೊಂಡ್ರೆ CH3 C ಡಬಲ್ ಬಾಂಡ್ O CH3. ಎಸ್, ದಿಸ್ ಇಸ್ ಅ ಕೀಟೋನ್. ಬೇಜಾರಾಯ್ತು, CH3 C double bond O C2H5. Yes, this is a ketone. One more, C6H5 C double bond O CH3. This is a ketone. One more example, C6H5 C double bond O C6H5. Yes sir. Yen sir ingella ide molecule? Yes, this is R group same ide. ಎರಡು ಸೇಮ್ ಇರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಕೀಟೋನ್. ಏನಂತ ಕರೀತಾರೆ? ಸಿಂಪಲ್ ಕೀಟೋನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿಮಿಟ್ರಿಕಲ್ ಕೀಟೋನ್ಸ್. ಏನು ಸಿಮಿಟ್ರಿಕಲ್? ಕಟ್ ಮಾಡಿದಾಗ ಇಲ್ಲಿ ಮೀಥೈಲ್ ಗ್ರೂಪ್ ಇದೆ, ಇಲ್ಲಿ ಮೀಥೈಲ್ ಗ್ರೂಪ್ ಇದೆ. ಸಿಮಿಲರ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ದಿ ಕಾರ್ಬನಿಲ್ ಗ್ರೂಪ್.
call it as simple ketone or symmetrical ketones. ಹಾಗಾದ್ರೆ ಇದೇನು ಸರ್? ಕಟ್ ಮಾಡಿದ್ರೆ ಒಂದ್ ಕಡೆ ಮಿಥೈಲ್ ಗ್ರೂಪ್ ಇದೆ, ಇನ್ನೊಂದ್ ಕಡೆ ಈಥೈಲ್ ಗ್ರೂಪ್ ಇದೆ. ಸೊ ಇದೇನಾಗುತ್ತೆ? ಸಿಮಿಟ್ರಿಕಲ್ ಆಗಲ್ಲ. ಏನಾಗುತ್ತೆ ಹಾಗಾದ್ರೆ? ದಿಸ್ ಇಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ಕೀಟೋನ್, ಮಿಕ್ಸ್ಡ್ ಅಥವಾ ಅಸಿಮೆಟ್ರಿಕಲ್ ಕೀಟೋನ್ಸ್. ಅರ್ಥ ಆಯ್ತಾ? ಕೀಟೋನ್ಸ್ ನ ಎರಡು ತರ ಕ್ಲಾಸಿಫೈ ಮಾಡ್ತಾರೆ. ಹೇಗೆ? ಬೇಸ್ಡ್ ಆನ್ ದ ಆರ್ ಗ್ರೂಪ್. If it is R group is are same on either side of the alkyl group, call it as simple ketones. Either side of the alkyl group different R group idare, call it as mixed ketones. ಹಾಗಾದ್ರೆ ಇವು ನಾಲ್ಕರಲ್ಲಿ which one is aliphatic ketone and which one is aromatic ketone? ಹೇಳ್ತೀರಾ ನೋಡೋಣ. ಎನಿಬಡಿ? ಚಾಟ್ ಬಾಕ್ಸ್ ಅಲ್ಲಿ ಯಾರು ಆನ್ಸರ್ ಬರ್ತಾ ಇಲ್ಲಪ್ಪ. ಸೊ ಎನಿ ಹೇಳ್ತೀರಾ ಯಾರಾದ್ರೂ? ಸೊ these two are, call it as ಏನು ಸರ್? aliphatic ketones. ಯಾಕೆಂದ್ರೆ aliphatic groups ಇದೆ. methyl, ethyls are aliphatic groups. These two are aromatic ketones. ಯಾಕೆ ಅಂದ್ರೆ C6H5 group ಇದೆ. aryl groups are directly attaches to carbonyl group, so that's why aromatic. ಇದು ಕೂಡ aromatic. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಏನು ಡಿಫರೆನ್ಸ್ ಸರ್ ಆಲ್ಡಿಹೈಡ್ಸ್ ಗೂ ಕೀಟೋನ್ಸ್ ಗೂ? ನೋಡಿ ಇಲ್ಲಿ ಹೈಡ್ರೋಜನ್ ಇಲ್ಲ ಸರ್. ಇಲ್ಲಿದೆಯಲ್ಲ ಸರ್ ಹೈಡ್ರೋಜನ್, ಹೇಳ್ಬೋದಲ್ಲ? ನೋ ಸರ್, ಕಾರ್ಬನಿಲ್ ಗ್ರೂಪ್ ಗೆ ಡೈರೆಕ್ಟ್ ಆಗಿ ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಮಾತ್ರ ಆಲ್ಡಿಹೈಡ್ಸ್. ಇಲ್ಲಿ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿಲ್ಲ, ಅಕ್ಕಪಕ್ಕ ಕಾರ್ಬನ್ ಆಟಮ್ಸ್ ಇದಾರೆ. ಸೊ ದಟ್ಸ್ ವೈ ಅದನ್ನ ನಾವು ಕೀಟೋನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಲ್ಡಿಹೈಡ್ಸ್ ಅಂಡ್ ದೆನ್ ಕೀಟೋನ್ಸ್. ದ ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್ ಇಸ್ RCHO. The general formula of ketones is ಏನು ಸರ್? C double bond O. It may be R group ಇರುತ್ತೆ, ಹೈಡ್ರೋಜನ್ ಯಾವುದೇ ಕಾರಣಕ್ಕೂ ಇರಲ್ಲ. ರೈಟ್ ಸರ್. ಇನ್ನೊಬ್ಬ ಇದ್ದಾರೆ, ಯಾರು ಸರ್? ಅವ್ರ ಜೊತೆನೆ ಇದಾರಲ್ಲ ಸರ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಕಾರ್ಬಾಕ್ಸಿಲಿಕ್ ಗ್ರೂಪ್. ಏನು ಸರ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂದರೆ? ಏನು? ಇಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇದ್ದಾರೆ ಸರ್, ಎರಡು ಫಂಕ್ಷನಲ್ ಗ್ರೂಪ್. ಯಾರ್ಯಾರು ನೋಡೋಣ ಸರ್. ಸಿ ಡಬಲ್ ಬಾಂಡ್ ಓ ಅಂಡ್ ದೆನ್ OH. ಎಸ್, ಇಲ್ಲೂ ಇದ್ದಾರೆ ಕಾರ್ಬನಿಲ್, ಖಂಡಿತವಾಗ್ಲೂ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬೊನಿಲ್ ನೇಚರ್. ದಿಸ್ ಇಸ್ ಕಾಲ್ಡ್ ಆಸ್, ಯಾರಾದ್ರೂ ಹೇಳ್ತೀರಾ? ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಆಗಿದೆ. OH ಗ್ರೂಪ್ ಇರೋದ್ರಿಂದ ಏನಂತ ಕರಿಬಹುದು? ಹೈಡ್ರಾಕ್ಸೈಲ್ ಗ್ರೂಪ್. ಆಯ್ತಾ? ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕಾರ್ಬನಿಲ್ ಗ್ರೂಪ್ ಅಂಡ್ ದೆನ್ ಹೈಡ್ರಾಕ್ಸಿಲಿಕ್ ಗ್ರೂಪ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಕಾರ್ಬಾಕ್ಸಿಲಿಕ್ ಗ್ರೂಪ್. ಕೇಳಬಹುದು, ಈಗ ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು, ಸರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಬೊನಿಲ್ ಅಂಡ್ ದೆನ್ ಕಾರ್ಬಾಕ್ಸಿಲಿಕ್ ಗ್ರೂಪ್? ಸಿಂಪಲ್, ಬರೀ ಸಿ ಡಬಲ್ ಬಾಂಡ್ ಓ ನೇಚರ್ ಇದ್ದರೆ ಅದನ್ನ ನಾನು ಕಾರ್ಬೊನಿಲ್ ಅಂತ ಕರಿತೀನಿ. ಸಿ ಡಬಲ್ ಬಾಂಡ್ ಓ ನೇಚರ್ ಜೊತೆಗೆ ಹೈಡ್ರಾಕ್ಸಿಲಿಕ್ ಗ್ರೂಪ್ ಇದ್ದರೆ ನಾನು ಅದನ್ನ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀವಿ. ಇದನ್ನ ನಾನು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಹೇಳ್ತೀನಿ. ಕಾರ್ಬಾಕ್ಸಿಲಿಕ್ acids. So what is the functional group of carboxylic acid? COOH. ಅಷ್ಟೇ ಸರ್, COOH. ಆ ಕಾರ್ಬಾಕ್ಸಿಲಿಕ್ ಆಸಿಡ್ ನ ನೆಕ್ಸ್ಟ್ ಲೇಟರ್ ಆ ಕ್ಲಾಸ್ ಅಲ್ಲೇ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಇದರಲ್ಲಿ ಈ OH ಗ್ರೂಪ್ ನ ತೆಗೆದು ಬೇರೆ ಬೇರೆ ಮಾಲಿಕ್ಯೂಲ್ಸ್ ಹಾಕಿದಾಗ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಆಗ್ತವಂತೆ. ಹೇಗೆ ನೋಡೋಣ. ಸಿ ಡಬಲ್ ಬಾಂಡ್ OH ನ ತೆಗೆದು X ಹಾಕ್ತೀನಿ, ಏನಾಗುತ್ತೆ ಯಾರಾದ್ರೂ ಹೇಳ್ತೀರಾ? ಬೇಡ ಸರ್, ನನಗೆ ಬೇಜಾರಾಯ್ತು, ಬೇರೆ ಮಾಲಿಕ್ಯೂಲ್ ಸ್ಟಡಿ ಮಾಡ್ತೀನಿ. ಸಿ ಡಬಲ್ ಬಾಂಡ್ X ನ ತೆಗೆದು OH ಬದಲು R ತಗೊಳ್ತೀನಿ. O ಅಲ್ಲೇ ಇರುತ್ತೆ, R. ಇದು ಬೇಡ ಸರ್. ಸಿ ಡಬಲ್ ಬಾಂಡ್ O ಒನ್ ಮೋರ್ ಸಿ ಡಬಲ್ ಬಾಂಡ್ O ಬರಿಬಹುದು. ಇನ್ನೊಂದು ಮಾಲಿಕ್ಯೂಲ್ ಇದೆ, ಸಿ ಡಬಲ್ ಬಾಂಡ್ NH2. These are the ಕಾರ್ಬಾಕ್ಸಿಲ್ ಡೆರಿವೇಟಿವ್ಸ್ ಅಥವಾ ಕಾರ್ಬೊನಿಲ್ ಡೆರಿವೇಟಿವ್ಸ್ ಅಂತ ಹೇಳ್ಬೋದು ಸರ್. ಹೇಗೆ? ಏನು ಸರ್? X ನಥಿಂಗ್ ಬಟ್ ಹ್ಯಾಲೋಜನ್. ಅದಕ್ಕೆ ಇದನ್ನ ನಾನೇನಂತ ಕರಿಬಹುದು? ಆಸಿಡ್ ಹ್ಯಾಲೈಡ್ಸ್. ಬೇಕಾಗುತ್ತೆ, ನೆಕ್ಸ್ಟ್ ಸ್ಟಡಿ ಮಾಡುವಾಗ ಬೇಕಾಗುತ್ತೆ. ಕಾಂಪೌಂಡ್ ನೇಮ್ ಏನೋ COX ಅಂತ ಕೇಳಿದ ತಕ್ಷಣ ಪಟ್ ಅಂತ ಮೈಂಡ್ ಬರ್ಬೇಕು. ಎಸ್, ಇಟ್ ಇಸ್ ಆಸಿಡ್ ಹ್ಯಾಲೈಡ್. X ಅಂದ್ರೆ ಇಟ್ ಮೇ ಬಿ
ಕ್ಲೋರಿನ್ ಇರ್ಬೋದು, ಬ್ರೂಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ಗ್ರೂಪ್ 18 ಎಲಿಮೆಂಟ್ಸ್ ಅಲ್ಲ 17 ಎಲಿಮೆಂಟ್ಸ್, ಸಾರಿ 18 ಎಲಿಮೆಂಟ್ಸ್ ಇನರ್ಟ್ ಗ್ಯಾಸಸ್. ಇಲ್ಲಿ ಸಿ ಡಬಲ್ ಬಾಂಡ್ ಓ ಆರ್, ಎಚ್ ನ ತೆಗೆದು ಆರ್ ಹಾಕಿದೀನಿ. ಯಾರು ಹೇಳ್ತೀರಾ ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್? ಇದನ್ನ ನಾನು ಎಸ್ಟರ್ ಅಂತ ಕರಿತೀನಿ, ಎಸ್ಟರ್. ಇದು ಸರ್ ಆನ್ಹೈಡ್ರೈಡ್. ಎರಡು ಕಾರ್ಬನಿಲ್ ಗ್ರೂಪ್ ಮಧ್ಯ ಆಕ್ಸಿಜನ್ ಇದೆ. ಎರಡು ಸಿ ಡಬಲ್ ಬಾಂಡ್ ಓ ಸಿ ಡಬಲ್ ಬಾಂಡ್ ಓ ಮಧ್ಯ ಆಕ್ಸಿಜನ್ ಇರೋದ್ರಿಂದ ಆನ್ಹೈಡ್ರೈಡ್ ಅಂತ ಕರಿತೀನಿ, ಆನ್ಹೈಡ್ರೈಡ್. ಇದು ಸರ್ ಸಿ ಡಬಲ್ ಬಾಂಡ್ ಓ ಜೊತೆಗೆ NH2. ಬರೀ NH3 ಇದ್ರೆ ಅದನ್ನ ಅಮೋನಿಯಾ, ಬರೀ NH2 ಇದ್ರೆ ಅದನ್ನ ಅಮೈನ್. ಇಲ್ಲಿ CONH2 ಇದ್ರೆ ಅದನ್ನ ನಾನು ಅಮೈಡ್ ಅಂತ ಕರಿತೀನಿ. ಸರ್ ಇದನ್ನ ಪ್ರಾಪರ್ಟಿ ಸ್ಟಡಿ ಮಾಡುವಾಗ ಬೇಕಾಗುತ್ತೆ ನೋಡಿ. ಫಂಕ್ಷನಲ್ ಗ್ರೂಪ್ ಹೇಗಿದೆ? ಎಕ್ಸ್ ಓಆರ್ ಸಿ ಡಬಲ್ ಬಾಂಡ್ ಓ ಸಿ ಡಬಲ್ ಬಾಂಡ್ ಓ ಅಂಡ್ ದೆನ್ CONH2. ಹಾಗಂದ್ರೆ ಅರ್ಥ ಒಂದೊಂದು ಫಂಕ್ಷನಲ್ ಗ್ರೂಪ್ ಇರುವಂತ ಮಾಲಿಕ್ಯೂಲ್ಸ್ಗಳು ಒಂದೊಂದ್ ತರ ಪ್ರಾಪರ್ಟೀಸ್ ಕೊಡ್ತವೆ ಸರ್. ವೆದರ್ ಇಟ್ ಈಸ್ ಫಿಸಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು ಸರ್. ಅಲ್ವಾ ಅಲ್ವಾ ಸರ್? ಯಾಕೆ ಹೇಳಿ? ನಮ್ಮಲ್ಲೂ ಅಷ್ಟೇ ಒಂದೇ ತರ ಇದ್ರು, ಈವನ್ ಟ್ವಿನ್ಸ್ ಇದ್ರು ಕೂಡ ಮಕ್ಕಳು, ಸೊ ಏನಾಗುತ್ತೆ ಪ್ರಾಪರ್ಟಿ ಒಂದೇ ತರ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಇಲ್ಲೂ ಅಷ್ಟೇ ಮಾಲಿಕ್ಯೂಲ್ಸ್ ಒಂದೇ ಫ್ಯಾಮಿಲಿ ಇದ್ರು ನೀವು ಆರ್ ಗ್ರೂಪ್ ನ ಚೇಂಜ್ ಮಾಡ್ತೀರಾ ಅಥವಾ ಬೇರೆ ಏನ ಚೇಂಜ್ ಮಾಡಿದಾಗ ಅದ್ರ ಪ್ರಾಪರ್ಟೀಸ್ ಎಲ್ಲ ಏನಾಗ್ತವೆ? ಚೇಂಜ್ ಆಗ್ತವೆ. ಸೊ ಅದಕ್ಕೆ ತಿಳ್ಕೋಬೇಕು ಫಂಕ್ಷನಲ್ ಗ್ರೂಪ್ ಅಂದ್ರೇನು, ಯಾವ ಫಂಕ್ಷನಲ್ ಗ್ರೂಪ್ ಇದೆ, ಆ ಫಂಕ್ಷನಲ್ ಗ್ರೂಪ್ ಏನು ಪ್ರಾಪರ್ಟಿ ಕೊಡುತ್ತೆ, ವೆದರ್ ಇಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ ಏನ್ ಕೊಡುತ್ತೆ, ಕೆಮಿಕಲ್ ಪ್ರಾಪರ್ಟಿ ಏನ್ ಕೊಡುತ್ತೆ ಅಂತ ತಿಳ್ಕೋಬೇಕು ಸರ್. ಅರ್ಥ ಆಯ್ತಾ? ಈಗ ಓವರ್ ಆಲ್ ಕನ್ಕ್ಲೂಷನ್ ಏನು? ಆಸಿಡ್ಸ್ ಅಂದ್ರೇನು, ಆಲ್ಡಿಹೈಡ್ಸ್ ಅಂದ್ರೇನು, ಕೀಟೋನ್ಸ್ ಅಂದ್ರೇನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೇನು, ಆ ಕಾರ್ಬನಿಲ್ ಡಿರೈವೇಟಿವ್ಸ್ ಇರುವಂತ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಯಾವುದು ಅಂತ ಗೊತ್ತಾಯ್ತು ಸರ್. ಬಟ್ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ, ನಮ್ಮ ಪಾಯಿಂಟ್ ಆಫ್ ವ್ಯೂ, ನಮ್ಮ ಸಬ್ಜೆಕ್ಟ್ ಸ್ಟಡಿ ಮಾಡ್ತಾ ಇರೋದು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ನಾವು ಲೆಟ್ ಅಸ್ ಡಿಸ್ಕಸ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಆಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನೋಡೋಣ. ರೈಟ್ ಸರ್. ಏನಕ್ಕೆ ಬೇಕು ಸರ್? ಏನಕ್ಕೋಸ್ಕರ ನಾನು ಸ್ಟಡಿ ಮಾಡಬೇಕು ಆಲ್ಡಿಹೈಡ್ಸ್ ಕೀಟೋನ್ಸ್ ನ? ಸುಮ್ನೆ ಎಕ್ಸಾಮ್ ಪರ್ಪಸ್ಗಾ ಅಥವಾ ಬೇರೆ ಏನಾದ್ರು ಯೂಸ್ ಇದೆಯಾ? ಖಂಡಿತವಾಗ್ಲೂ ಯೂಸ್ ಇದೆ ಸರ್. ಎಲ್ಲಿ? ನ್ಯಾಚುರಲ್ ಸೋರ್ಸ್ ಇಂದನೂ ಕೂಡ ನಾವು ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ನ ಪ್ರಿಪೇರ್ ಮಾಡಬಹುದು. ಸೊ ಅದರಿಂದ ನನಗೆ ಬೇರೆ ಕಡೆ ಏನು ಟ್ಯಾಬ್ಲೆಟ್ಸ್ ಇರ್ಬೋದು, ಡೈಸ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ಫ್ಲೇವರಿಂಗ್ ಏಜೆಂಟ್ಸ್ ಇರ್ಬೋದು, ಬಯೋಲಾಜಿಕಲ್ ಪ್ರೋಸೆಸ್ ಇರ್ಬೋದು, ಎಲ್ಲವೂ ಕೂಡ ನಡೆಯುತ್ತೆ ಸರ್. ಹೇಗೆ ಸರ್ ಹೇಳಿ ನೋಡೋಣ. ಒಂದು ಎಕ್ಸಾಂಪಲ್, ಯಾವ್ದೋ ಒಂದು ಮಾಲಿಕ್ಯೂಲ್ ತಗೊಳ್ತೀನಿ ಸರ್. ಯಾವ್ದಿದು? ನೀವೇ ಹೇಳ್ಬೇಕು ನೋಡೋಣ. ಸೊ ಸಿ ಡಬಲ್ ಬಾಂಡ್ ಓ ಎಚ್, ಈಗ ತಾನೇ ಹೇಳಿದೆ ದಿಸ್ ಇಸ್ ಬೆನ್ಸಾಲ್ಡಿಹೈಡ್. ಜೊತೆಗೆ ಇನ್ನೊಬ್ಬ ಫಂಕ್ಷನಲ್ ಗ್ರೂಪ್ಸ್ ನ ಕೂರಿಸ್ಕೊಳ್ತೀನಿ, OH ಗ್ರೂಪ್. ಅದ್ರ ಜೊತೆಗೆ ಇನ್ನೊಬ್ಬ ಫಂಕ್ಷನಲ್ ಗ್ರೂಪ್ ನ ಕೂರಿಸ್ಕೊಳ್ತೀನಿ, OCH3 ಗ್ರೂಪ್. ಸೊ ಹೌ ಮೆನಿ ಫಂಕ್ಷನಲ್ ಗ್ರೂಪ್ಸ್ ಆರ್ ದೇರ್? ಮಲ್ಟಿ ಫಂಕ್ಷನಲ್ ಗ್ರೂಪ್ಸ್ ಆರ್ ಇವರು. ನೋಡಿ ಎಷ್ಟು ಏನಂತ ಹೇಳ್ತೀವಿ ವ್ಯಾಲ್ಯೂ ಇದೆ ಗೊತ್ತಾ ಇದಕ್ಕೆ? ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದಾನೆ, ಆಮೇಲೆ ಫಿನಾಲ್ ಫಂಕ್ಷನ್ ಬಿಕಾಸ್ OH is directly attaches to the benzene ring. ಜೊತೆಗೆ OCH3 ಈಥರ್ ಫಂಕ್ಷನಲ್ ಗ್ರೂಪ್ ಇದೆ. ಈ ಕಾಂಪೌಂಡ್ ನ ನಾನು ವೆನಿಲಿನ್ ಅಂತ ಕರಿತೀನಿ. ಈ ವೆನಿಲಿನ್ ನನ್ಗೆ ಎಲ್ಲಿಂದ ಸಿಗುತ್ತೆ? ವೆನಿಲಿನ್ ಸೀಡ್ಸ್ ಇಂದ ಸಿಗುತ್ತೆ. ವೆನಿಲಿನ್ ಸೀಡ್ಸ್ ಏನಕ್ಕೆ ಬೇಕು ಸರ್ ಇದು ವೆನಿಲಿನ್ ಸೀಡ್ಸ್? ಏನಕ್ಕೆ? ಐಸ್ ಕ್ರೀಮ್ಗೆ ಯೂಸ್ ಮಾಡಬೇಕು ಅಂದ್ರೆ ಫ್ಲೇವರಿಂಗ್ ಏಜೆಂಟ್ಸ್ ನ ಯೂಸ್ ಮಾಡ್ತಾನೆ, ಡೈಸ್ ಯೂಸ್ ಮಾಡಬೇಕು ಅಂದ್ರೆ ಇದನ್ನ ತಗೊಂಡು ಯೂಸ್ ಮಾಡ್ಕೊಳ್ತಾರೆ, ಅಥವಾ ಫಾರ್ಮಾಸಿಟಿಕಲ್ಸ್ ಅಲ್ಲಿ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಇಂಪಾರ್ಟೆಂಟ್ ಇದೆ ಸರ್, ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸರ್ ಇದು. ಸೊ ವೆನಿಲಿನ್ ಇಸ್ ಎ ನ್ಯಾಚುರಲ್ ಆರೋಮ್ಯಾಟಿಕ್ ಆಲ್ಡಿಹೈಡ್. ಎಲ್ಲಿಂದ ಬಂತು? ವೆನಿಲಿನ್ ಸೀಡ್ಸ್ ಇಂದ ಬಂತು. ಏನಕ್ಕೆ ಬಂತು? ಫ್ಲೇವರಿಂಗ್ ಏಜೆಂಟ್ಸ್ ಏನಾರ ಪ್ರಿಪರೇಷನ್ ಗೆ ಹೆಲ್ಪ್ ಮಾಡ್ತಾರೆ ಸರ್. ನೋಡಿ ಎಷ್ಟು ಯೂಸ್ ಆಗುತ್ತೆ ಇದರಿಂದ ಸ್ಟಡಿ ಮಾಡಿದ್ರೆ. ನೆಕ್ಸ್ಟ್ ಅದೇ ತರ ಇನ್ನೊಬ್ರು ಇದಾರೆ ಸರ್ ಫಂಕ್ಷನಲ್ ಗ್ರೂಪ್, ತುಂಬಾ ಇಂಪಾರ್ಟೆಂಟ್. ಯಾರವರು? ಸಿ ಡಬಲ್ ಬಾಂಡ್ OH, ಎಸ್ ಆಸ್ ಯೂಶುವಲ್ ಬೆನ್ಸಾಲ್ಡಿಹೈಡ್. ಜೊತೆಗೆ ಒಂದು OH ಗ್ರೂಪ್ ಅಟ್ಯಾಚ್ ಮಾಡ್ತೀನಿ ಆರ್ಥೋ ಪೊಸಿಷನ್ ಅಲ್ಲಿ. ಏನಾಗುತ್ತೆ? ನೇಮ್ ಯಾರಿಗಾರು ಗೊತ್ತಿದ್ಯಾ? ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತೀರಾ? ಎನಿಬಡಿ? ಸ್ಯಾಲಿಸಿಲಾಲ್ ಡಿಹೈಡ್, ಸ್ಯಾಲಿಸಿಲಾಲ್ ಡಿಹೈಡ್. ಸೊ ಏನ್ ಯೂಸ್ ಸರ್? ಇದನ್ನ ಮೆಡೋ ಸ್ವೀಟ್ಸ್ ಅಂತ ಕರಿತೀವಿ. ಮೆಡೋ ಸ್ವೀಟ್ಸ್, ಮೆಡೋ ಸ್ವೀಟ್ಸ್ ಸ್ವೀಟ್ ಆಗಿರುತ್ತಾ ಅಂತ ನೋಡ್ಬೇಡಿ ಸರ್. ಟೇಸ್ಟ್ ನ ಆರ್ಗ್ಯಾನಿಕ್ ಕಾಂಪೌಂಡ್ ಎಲ್ಲ ಟಾಕ್ಸಿಕ್ ಸರ್.
ಈ ಮೆಡೋ ಸ್ವೀಟ್ಸ್ ಏನಕ್ಕೆ ಯೂಸು? ಆಬ್ವಿಯಸ್ಲಿ ಏನಕ್ಕೆ? ಸ್ಪ್ರೇ ಮಾಡೋದಕ್ಕೆ. ಯಾವ್ದನ್ನ ಏನಾದ್ರೂ ಕಾಲ್ ಏಟಾಯ್ತು ಅಂದ್ರೆ ಆ ಆ ನೋವನ್ನ ಕಡಿಮೆ ಮಾಡಬೇಕು ಅಂದ್ರೆ ಆಂಗಲ್ ಸ್ಪ್ರೇ ಯೂಸ್ ಮಾಡ್ತಾರೆ. ಸೊ ಆ ಸ್ಪ್ರೇ ಅಲ್ಲಿ ಈ ಸ್ಯಾಲಿಸಿಲೈಡ್ ಅನ್ನೋ ಒಂದು ಕಾಂಪೊನೆಂಟ್ ಇರುತ್ತೆ ಸರ್. ಅದ್ರ ಜೊತೆಗೆ ಡ್ರಗ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಡೈಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದರದೇ ಆದ ಇಂಪಾರ್ಟೆಂಟ್ ಇದೆ ಸರ್. ಏನು? ಸ್ಯಾಲಿಸಿಲಿಕ್ ಆಲ್ಡಿಹೈಡ್, ಸ್ಯಾಲಿಸಿಲಾಲ್ಡಿಹೈಡ್ ಮೆಡೋ ಸ್ವೀಟ್ಸ್. ಇದು ವೆನಿಲಿನ್ ಸೀಡ್ಸ್ ಇಂದ ಬರುತ್ತೆ. ಅದು ಇನ್ನೊಬ್ಬ ಇದ್ದಾರೆ ಸರ್. ಯಾರು? C6H5 CH ಡಬಲ್ ಬಾಂಡ್ CH C ಡಬಲ್ ಬಾಂಡ್ OH. ಎಸ್ ಸರ್, ಸಿನಮಾಲ್ಡಿಹೈಡ್. ಇದನ್ನ ನಾನು ಸಿನಮಾಲ್ ಡಿಹೈಡ್ ಅಂತ ತಗೊಳ್ತೀನಿ. ದಿಸ್ ಸಿನಮಾಲ್ಡಿಹೈಡ್ ಇಸ್ ಅನ್ ಆರೋಮ್ಯಾಟಿಕ್ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಸಿನಮಾನ್ ಇಂದ ಬರುತ್ತೆ. ದಾಲ್ಚಿನ್ನಿ ಅಂತ ಕೇಳಿದಿರಲ್ವಾ ಸ್ಪೀಸಿಸ್, ತುಂಬಾ ಸ್ಮೆಲ್ ಬರುತ್ತೆ ಸರ್. ಆ ದಾಲ್ಚಿನ್ನಿ ಸ್ಪೀಸಿಸ್ ಯೂಸ್ ಮಾಡಿ. ಇದು ಅಷ್ಟೇ ಬೆಸ್ಟ್ ಫ್ಲೇವರಿಂಗ್ ಏಜೆಂಟ್ಸ್. ಅರ್ಥ ಆಯ್ತಾ ನೋಡಿ ಸರ್? ಕೆಮಿಸ್ಟ್ರಿ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ಬೆಸ್ಟ್ ಎಲ್ಲಿ ನಾವು ಎಸ್ಪೆಷಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗಾದ್ರೆ ಅಸಿಟೋನ್ ಎಲ್ಲಿ ಯೂಸ್ ಮಾಡ್ತಾರೆ? ಕೀಟೋನ್ ನ ಬೆಸ್ಟ್ ಎಕ್ಸಾಂಪಲ್ CH3 C ಡಬಲ್ ಬಾಂಡ್ O CH3. ಇದು ಅಸಿಟೋನ್. ಎಲ್ಲಿ? ಇಟ್ ಇಸ್ ಅ ಬೆಸ್ಟ್ ಸಾಲ್ವೆಂಟ್, ಆರ್ಗ್ಯಾನಿಕ್ ಸಾಲ್ವೆಂಟ್. ಏನಾದ್ರು ರಿಯಾಕ್ಷನ್ಸ್ ಮಾಡುವಾಗ ಇದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಮಾಡುವಾಗ ಇಟ್ ಇಸ್ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಮತ್ತೆ ಆಸ್ ಯೂಶುವಲ್ ಡೈಸ್, ಪೇಂಟ್ಸ್, ಡ್ರಗ್ಸ್ ಪ್ರಿಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದರಿಂದ ಅದರದೇ ಆದ ಅಪ್ಲಿಕೇಶನ್ಸ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನು? ವೆನಿಲಿನ್ ಸೀಡ್ಸ್ ಇಂಪಾರ್ಟೆಂಟ್. ಸ್ಯಾಲಿಸಿಲಾಲ್ಡಿಹೈಡ್, ಆ ವೆನಿಲಿನ್ ಸೀಡ್ಸ್ ಅಲ್ಲಿ ಏನ್ ಫಂಕ್ಷನಲ್ ಗ್ರೂಪ್ ಇದೆ CET ಕೇಳಬಹುದು. ವೆನಿಲಿನ್ ಸ್ಟ್ರಕ್ಚರ್ ಕೊಟ್ಬಿಟ್ಟು ವಿಚ್ ಆರ್ ದ ಫಂಕ್ಷನ್, ವಾಟ್ ಆರ್ ಆಲ್ ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಅಂತ ಕೊಟ್ರೆ 3 ಫಂಕ್ಷನಲ್ ಗ್ರೂಪ್ ಇದೆ. ಒಂದು ಆಲ್ಡಿಹೈಡ್ಸ್, ಇನ್ನೊಂದು ಆಲ್ಕಾಕ್ಸಿ, ಇನ್ನೊಂದು OH ಗ್ರೂಪ್, ಫಿನಾಲ್ ಗ್ರೂಪ್ ಇರುತ್ತೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ರೈಟ್ ಸರ್. ನೆಕ್ಸ್ಟ್ ಬರೋಣ ಈಗ nomenclature ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ರೈಟ್ ಸರ್. ನಾನು ಫಸ್ಟ್ ಆಲ್ಡಿಹೈಡ್ಸ್ ತಗೊಳ್ತೀನಿ ಸರ್, ಆಮೇಲೆ ಕೀಟೋನ್ಸ್ ತಗೊಳ್ತೀನಿ. ಆಲ್ಡಿಹೈಡ್ಸ್ nomenclature. 2 ತರ ನೇಮ್ ಇದೆ. One is common name, another nothing but tribal system, another one is IUPAC name. So common name ತುಂಬಾ ಸಿಂಪಲ್, based on the source, based on the origin ನಾವು ಅದನ್ನ ನೇಮ್ ಮಾಡ್ತೀವಿ. ಅದು based on the alphabetical order ಅಲ್ಲೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ IUPAC ನೇಮ್ ಅದರದೇ ಆದ ರೂಲ್ಸ್ ಇರುತ್ತೆ, ಸಿಸ್ಟಮ್ಯಾಟಿಕ್ IUPAC ರೂಲ್. ಆ ರೂಲ್ ಮುಖಾಂತರ ನಾವು ನೇಮ್ ಮಾಡ್ತೀವಿ ಸರ್. ನಾನೀಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಈವನ್ ಫಸ್ಟ್ ಇಯರ್ ಅಲ್ಲೂ ಕೂಡ ಹೇಳಿರ್ತಾರೆ ಏನೇನ್ ರೂಲ್ಸ್ ಇದೆ, ಏನ್ ಕಾಮನ್ ನೇಮ್ ಬರುತ್ತೆ, ಯಾವ ಗ್ರೂಪ್ ಇರುತ್ತೆ ಅಂತ ಎಲ್ಲ ಗೊತ್ತು. ಸೊ ನಾನು ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಸ್ಟ್ರಕ್ಚರ್ ಕೊಡ್ತೀನಿ. ಕಾಮನ್ ನೇಮ್ ಆಸ್ ವೆಲ್ ಆಸ್ IUPAC ನೇಮ್ ನ ಬರಿಬೇಕು ನೀವು. ಓಕೆನಾ? ಟ್ರೈ ಮಾಡಿ. ಎಸ್ ಸರ್. ಸೊ ಸ್ಟ್ರಕ್ಚರ್ ಒಂದೊಂದಾಗಿ ಕೊಡ್ತೀನಿ, ನೀವು ಅದನ್ನ ಟ್ರೈ ಮಾಡಿ. HC ಡಬಲ್ ಬಾಂಡ್ OH. ಸೊ ಈ ಕಡೆ ನಾನು ಅದನ್ನ ಕಾಮನ್ ನೇಮ್ ಅಂತ ತಗೊಳ್ತೀನಿ. ಕಾಮನ್ ನೇಮ್ ಗೊತ್ತಾದ ತಕ್ಷಣ ಚಾಟ್ ಬಾಕ್ಸ್ ಅಲ್ಲಿ ಅದನ್ನ ಮೆಸೇಜ್ ಮಾಡಿ ನೋಡೋಣ ಸರ್. IUPAC ನೇಮ್ ಯಾವ್ದರ್ದು? ಆಲ್ಡಿಹೈಡ್ಸ್. ಕೀಟೋನ್ಸ್ ತಗೊಳ್ತಾ ಇಲ್ಲ ನಾನು. HCOH. another one is CH3 C double bond OH. another one is CH3 CH CH3 C double bond OH. Next C6H5 C double bond OH. Next C double bond OH C double bond OH. ಆಮೇಲೆ ನೋಡ್ಕೊಳ್ಳೋಣ ಬೇರೆ ಮಾಲಿಕ್ಯೂಲ್. ಸೊ ಯಾರು ಹೇಳ್ತೀರಾ? ಸೊ ಕಾಮನ್ ನೇಮ್ ಎನಿಬಡಿ? CHC ಡಬಲ್ ಬಾಂಡ್ OH. ಸಿಂಪಲ್ ಸರ್. ಎಲ್ಲಿಂದ ಬಂತು ಸರ್? ನಾನು ಮೊದಲೇ ಹೇಳಿದೆ ಪ್ರೀವಿಯಸ್ ಈಗ ಮಾಡುವಾಗ. ಸೊ ಫಾರ್ಮಾಲ್ಡಿಹೈಡ್. ದ ಕಾಮನ್ ನೇಮ್ ಇಸ್ ಫಾರ್ಮಾಲ್ಡಿಹೈಡ್. ಏನಕ್ಕೆ ಫಾರ್ಮಾಲ್ಡಿಹೈಡ್ ಬಂತು? ಡೈರೆಕ್ಟ್ ಆಫ್ ಫಾರ್ಮಾಲ್ಡಿಹೈಡ್ ಬರ್ಲಿಲ್ಲ ಆಕ್ಚುಲಿ. ಇದು ಆಸಿಡ್ಸ್ ಇಂದ ಬರುತ್ತೆ ಫಸ್ಟ್ ಆಕ್ಚುಲಿ ನೇಮ್. HCOH ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಅಂದ್ರೆ ರೆಡ್ ಆಂಟ್ಸ್ ಇಂದ ಏನ್ ಮಾಡ್ತಾನೆ, ಎಕ್ಸ್ಟ್ರಾಕ್ಟ್ ಮಾಡುವಂತ ಜ್ಯೂಸಿ
ಏನು ಫಾರ್ಮ್ ಇರುವಂತ ಲಿಕ್ವಿಡ್ ಅಲ್ಲಿ ಫಾರ್ಮಿಕ್ ಆಸಿಡ್ ಇರುತ್ತೆ. ಸೊ ದಟ್ಸ್ ವೈ ಅದನ್ನ ನಾವು ಗ್ರೀಕ್ ವರ್ಡ್ ಅಲ್ಲಿ ಏನಂತ ಹೇಳ್ಬಹುದು, ಫಾರ್ಮಿಕ್ ಮೀನ್ಸ್ ರೆಡಾಂಟ್ಸ್, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಫಾರ್ಮಿಕ್ ಆಸಿಡ್ ಅಂತ ಹೇಳ್ತೀವಿ. ಅದನ್ನ ನಾನು ಆಲ್ಡಿಹೈಡ್ ಕನ್ವರ್ಟ್ ಮಾಡುವಾಗ ಅದನ್ನ ಇನ್ಸ್ಟೆಡ್ ಆಫ್ ಫಾರ್ಮಿಕ್ ಆಸಿಡ್ ನಾನು ಫಾರ್ಮಾಲ್ಡಿಹೈಡ್ ಅಂತ ಕರ್ಕೊಳ್ತೀನಿ. ಅರ್ಥ ಆಯ್ತಾ? ಸೊ ಫಾರ್ಮಾಲ್ಡಿಹೈಡ್ ಎಲ್ಲಿಂದ ಬಂತು? ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಅಂತ ಯಾಕೆ ನೇಮ್ ಮಾಡಿದ್ರು? ಬಿಕಾಸ್ ದ ಕಾಂಪೌಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ರೆಡಾಂಟ್ಸ್. ಸೊ ಅದಕ್ಕೋಸ್ಕರ ಫಾರ್ಮಾಲ್ಡಿಹೈಡ್. ಅದೇ ತರ ಇದಕ್ಕೆ ಐಯುಪ್ಯಾಕ್ ನೇಮ್ ಏನು? ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? ಒಂದೇ ಒಂದು ಕಾರ್ಬನ್ ಆಟಮ್ ಇದೆ. ಸೊ ಒಂದೇ ಒಂದು ಕಾರ್ಬನ್ ಆಟಮ್ ಇರೋದ್ರಿಂದ ಮೀಥೇನ್ ಅಂತ ಹೇಳ್ತೀವಿ. ಸೊ ಆಲ್ಡಿಹೈಡ್ಸ್ ನಾನು ನೇಮ್ ಮಾಡುವಾಗ ಆಲ್ಕನಾಲ್ಸ್, ಆಲ್ಕನಾಲ್ಸ್, ಆಲ್ಕನಾಲ್, ಓಕೆ, ಆಲ್ಕನಾಲ್, NaL. ಸೊ ನ ತೆಗೆದು ಎನ ರಿಪ್ಲೇಸ್ ಮಾಡ್ತೀನಿ, Al. ಸೊ ಆದ್ರಿಂದ ಒಂದು ಕಾರ್ಬನ್ ಆಟಮ್ ಇದೆ. ಸೊ ಒಂದು ಕಾರ್ಬನ್ ಆಟಮ್ ಇದ್ರೆ ಏನಂತ ಕರೀತಾರೆ? ಮೆತ್. ಎರಡು ಕಾರ್ಬನ್ ಆಟಮ್ ಇದ್ರೆ ಎತ್. ಮೂರು ಕಾರ್ಬನ್ ಆಟಮ್ ಇದ್ರೆ ಪ್ರೋಪ್. 4 ಬ್ಯೂಟ್, 5 ಪೆಂಟ್. ಲೈಕ್ ವೈಸ್ ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ. ಸೊ ದಟ್ಸ್ ವೈ ಮೆಥನಾಲ್. ನ ತೆಗೆದು ರಿಪ್ಲೇಸ್ ಮಾಡಿ Al ಅನ್ನ ಆಡ್ ಮಾಡ್ತೀನಿ. ಸೊ ದಟ್ಸ್ ವೈ ದ ಐಯುಪ್ಯಾಕ್ ನೇಮ್ ಆಫ್ ದ ಕಾಂಪೌಂಡ್ ಇಸ್ ಮೆಥನಾಲ್. ಮೆಥನಾಲ್. ಅರ್ಥ ಆಯ್ತಾ? NOL ಅಂತ ಬರ್ಬಿಟ್ರೆ ಮುಗೀತು ಕತೆ, 0 ಮಾರ್ಕ್ಸ್. ಯಾಕೆ? NOL ಬರೆಯೋದೆಲ್ಲಿ? ಆಲ್ಕೋಹಾಲಿಕ್ ಗ್ರೂಪ್ಗೆ. ಆಲ್ಡಿಹೈಡ್ ಗ್ರೂಪ್ಗೆ ಯಾವಾಗಲೂ Al ಅಂತ ಬರಿಬೇಕು. ಮಕ್ಕಳು ಬರಿತಾ ಇರ್ತಾರೆ ಆನ್ಸರ್ ಪೇಪರ್ ಅಲ್ಲಿ, ಫಾಸ್ಟ್ ಆಗಿ ಬರೀಕೊಂಡು ಮೆಥನಾಲ್ ಬದಲು OL ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ ಬಿ ಕೇರ್ಫುಲ್, ಇಲ್ಲೆಲ್ಲ ತುಂಬಾ ಇಂಪಾರ್ಟೆಂಟ್ ಸರ್, ಜ್ಞಾಪಕ ಇಟ್ಕೋಬೇಕು. ಇದನ್ ಬರೋಣ ಸರ್, CH3COH. ಇದನ್ನ ಕಾಮನ್ ನೇಮ್ ಅಸಿಟಾಲ್ಡಿಹೈಡ್ ಅಂತ ನೇಮ್ ಮಾಡ್ತೀನಿ. ಅಸಿಟಾಲ್ಡಿಹೈಡ್. ಯಾಕೆ ಅಸಿಟಾಲ್ಡಿಹೈಡ್ ಅಂತ ನೇಮ್ ಮಾಡಿದ್ರು? ಸೊ ಇದು ಕೂಡ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಿನೆಗರ್, ಅಸಿಟಮ್ ವಿನೆಗರ್. ಸೊ ಅದಕ್ಕೆ ಅಸಿಟಾಲ್ಡಿಹೈಡ್. ಅಸಿಟಿಕ್ ಆಸಿಡ್, ಅಸಿಟಿಕ್ ಆಸಿಡ್ ನಾನು ವಿನೆಗರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ದಟ್ಸ್ ವೈ ಅದನ್ನ ಅಸಿಟಮ್ ಅಂತ ಕರೀತಾರೆ. ಅದನ್ನ ನಾನು ಕನ್ವರ್ಟ್ ಮಾಡುವಾಗ ಆಲ್ಡಿಹೈಡ್ ಅಲ್ಲಿ ಅಸಿಟಾಲ್ಡಿಹೈಡ್ ಅಂತ ತಗೊಳ್ತೀನಿ ಸರ್. ಸೊ ಐಯುಪ್ಯಾಕ್ ನೇಮ್ ಏನು? ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 1 and 2. ಸೊ ಇನ್ಸ್ಟೆಡ್ ಆಫ್ ಮೆಥನಾಲ್, ಎನಿಬಡಿ ಆನ್ಸರ್ ಹೇಳ್ತೀರಾ? ಎಥನಾಲ್. OL ಅಲ್ಲ, AL. ಬಿ ಕೇರ್ಫುಲ್. ಎಥನಾಲ್. ರೈಟ್ ಸರ್. ಇದನ್ನ ಹೇಳೋಣ, ಏನಂತ ಹೇಳ್ಬೋದು ಸರ್? ಕಾಮನ್ ನೇಮ್ ಏನು ಸರ್? ಈ ಗ್ರೂಪ್ ಇದೆ CH3CH3 ಇದೆ. ಸೊ CH3CH3 ಗ್ರೂಪ್ ಇದ್ರೆ ಏನಂತ ಕರೀತಾರೆ? ಹೇಳಿದ್ದಾರೆ ಪ್ರೀವಿಯಸ್ ಕ್ಲಾಸಸ್ ಎಲ್ಲ. ಐಸೋ. ಐಸೋ ಅಂತ ಹೇಳ್ತೀನಿ. ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 1 2 3 4. ಸೊ ದಟ್ಸ್ ವೈ ಬ್ಯೂಟ್. ಅದಕ್ಕೆ ನಾನು ಐಸೋ ಬ್ಯೂಟರೈಲ್, ಬ್ಯೂಟರೈಲ್, ಬ್ಯೂಟರಾಲ್ಡಿಹೈಡ್, ಬ್ಯೂಟರಾಲ್ಡಿಹೈಡ್ ಅಂತ ಕರಿತೀನಿ ಸರ್. ಐಸೋ ಬ್ಯೂಟರಾಲ್ಡಿಹೈಡ್. ಆದ್ರೆ ಐಯುಪ್ಯಾಕ್ ನೇಮ್ ಮಾಡುವಾಗ ಎಲ್ಲಿ ಫಂಕ್ಷನಲ್ ಗ್ರೂಪ್ ಇವರೇ ಸರ್ ನಮ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದನೇ ನಂಬರ್ ಮಾಡ್ಬೇಕು ಸರ್. 1, ಇಲ್ಲಿಂದ ಎಲ್ಲೂ ನಂಬರ್ ಮಾಡಂಗಿಲ್ಲ. ಎಲ್ಲಿ ಫಂಕ್ಷನಲ್ ಗ್ರೂಪ್ ಇರ್ತಾರೆ ಅವರೇ ನಮ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್, ಅವರೇ ನಮ್ಗೆ ಕ್ಯಾಪ್ಟನ್. ಆ ಮಾಲಿಕ್ಯೂಲ್ಸ್ ಅಲ್ಲಿ ಯಾರು ಫಂಕ್ಷನಲ್ ಗ್ರೂಪ್ ಇರ್ತಾರೆ ಆ ಫಂಕ್ಷನಲ್ ಗ್ರೂಪ್ ಕಡೆಯಿಂದನೇ ನೀವು ನಂಬರ್ ಮಾಡ್ಬೇಕು. ನೀವೆಲ್ಲೂ ಕೂಡ ಹುಡುಕಾಡಬಾರ್ದು. ಎಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ ಅಲ್ಲಿ ನಿಮ್ಮ ಕಣ್ ಹೋಗ್ಬೇಕು ಸರ್. ಆದ್ರಿಂದ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ ಆಲ್ಡಿಹೈಡ್. ಸೊ ಅದರಿಂದ ನಾನು ಇಲ್ಲಿ ಫಸ್ಟ್ ನಂಬರ್ ಬರ್ಕೊಳ್ತೀನಿ, ಸೆಕೆಂಡ್ ಅಂಡ್ ದೆನ್ ಥರ್ಡ್ ಒನ್. ಸೊ ಏನಾಯ್ತು, ಇಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಇಲ್ಲಿ ನಾನು 3 ಅಂತ ತಗೊಳಲ್ಲ, ತಪ್ಪಾಗ್ಬಿಡುತ್ತೆ. ಸೊ ಇಲ್ಲಿ 1 2 3 ತಗೊಂಡ್ರು ಸೇಮ್ ಬರುತ್ತೆ. ಸೊ 1 2 3 ತಗೊಂಡ್ರು ಇದು ಸೆಕೆಂಡ್ ಪೊಸಿಷನ್ ಬರುತ್ತೆ. ಬೋತ್ ಆರ್ ಸೇಮ್. ಸೊ ಇಲ್ಲೇನಿದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಇದೆ. ಸೊ ಅದಕ್ಕೆ ಏನ್ ನೇಮ್ ಮಾಡ್ಬೇಕು? ಫಸ್ಟ್ ಪ್ರಿಫಿಕ್ಸ್ ನ ನೇಮ್ ಮಾಡ್ಬೇಕು. ಸೊ 2 ಮೀಥೈಲ್ ಪ್ರೊಪೆನಾಲ್. ಪ್ರೊಪೆನಾಲ್. ಅರ್ಥ ಆಯ್ತಾ? ಯಾಕೆ 2 ಮೀಥೈಲ್ ಫಸ್ಟ್ ಬಂತು? ಬಿಕಾಸ್ ನಾನು ಯಾವಾಗಲೂ ಪ್ರಿಫಿಕ್ಸ್ ನ ಫಸ್ಟ್ ನೇಮ್ ಮಾಡಬೇಕು, ಅದಕ್ಕೋಸ್ಕರ ಅದನ್ನ ತಗೊಂಡೆ. ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಇದೆ. ಸೊ ಅದಕ್ಕೆ 2 ಮೀಥೈಲ್. ಹೌ ಮೆನಿ ಕಾರ್ಬನ್ ಆಟಮ್ ಇನ್ ದ ಲಾಂಗೆಸ್ಟ್ ಚೈನ್? 1 2 3. 3 ಕಾರ್ಬನ್ ಆಟಮ್ ಇದೆ. ಪ್ರೋಪ್ ಅಂಡ್ ದೆನ್ ಎಲ್ಲವೂ ಕೂಡ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ AN. and then aldehyde functional group ಇದೆ, E replaced with Al. so that's why 2 methyl propanol. so methyl ಅನ್ನೋದು ಪ್ರಿಫಿಕ್ಸ್,
ಪ್ರೋಪ್ ಅನ್ನೋದು ರೂಟ್ ವರ್ಡ್, ಇಲ್ಲಿ ಎನ್ ಅನ್ನೋದು ಪ್ರೈಮರಿ ಸಫಿಕ್ಸ್, ಎಲ್ ಅನ್ನೋದು ಸೆಕೆಂಡರಿ ಸಫಿಕ್ಸ್. ಅದನ್ನ ಫಸ್ಟ್ ಇಯರ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಸರ್, ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ರೈಟ್ ಸರ್. ನೆಕ್ಸ್ಟ್ ಇದೇನಿದು ಸರ್? ಈಸಿ ಸರ್, ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಕಾಮನ್ ನೇಮು ಕೂಡ ಬೆನ್ಸಾಲ್ಡಿಹೈಡ್ ಅಂತಾನು ಕರೀತಾರೆ, ಅಥವಾ ಈಗ ರೀಸೆಂಟ್ ಆಗಿ ಅದನ್ನ ಏನ್ ಹೇಳ್ತೀವಿ, ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತಾನು ಕರೀತಾರೆ. ಬೆನ್ಝೀನ್ ಕಾರ್ಬಾಲ್ಡಿಹೈಡ್. ಸೊ ಬೆನ್ಸಾಲ್ಡಿಹೈಡ್ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಸರ್. ಸೊ ಇಲ್ಲೇನಾಗ್ತಾ ಇದೆ, ಇದು ಆರೋಮ್ಯಾಟಿಕ್ ಆಲ್ಡಿಹೈಡ್. ಸೊ ಕಾಮನ್ ನೇಮ್ ಇಸ್ ಬೆನ್ಸಾಲ್ಡಿಹೈಡ್ ಅಂಡ್ ದೆನ್ ಐಯುಪ್ಯಾಕ್ ನೇಮ್ ಇಸ್ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತ ಕರಿತೀವಿ ಸರ್. ಓಕೆನಾ? ಇದು ಸರ್ ಎರಡು ಫಂಕ್ಷನಲ್ ಗ್ರೂಪ್ ಇದೆ. ಏನು? COOH, COOH. ಏನು ಅದ್ರ ಕಾಮನ್ ನೇಮ್ ಏನು ಗೊತ್ತಿದೆಯಾ ಯಾರಿಗಾದ್ರೂ? ಇದನ್ನ ಗ್ಲಯಾಕ್ಸಾಲ್, ಗ್ಲಯಾಕ್ಸಾಲ್ ಅಂತ ಕರೀತಾರೆ. ಗ್ಲಯಾಕ್ಸಾಲ್. ಐಯುಪ್ಯಾಕ್ ನೇಮ್ ಏನು ಸರ್? ಯಾರು ಹೇಳ್ತೀರಾ? ಎನಿಬಡಿ? ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 1 and 2. 1 and 2 ಇದೆ. ಸೊ ಇರೋದ್ರಿಂದ ಏನಂತ ಹೇಳ್ಬೋದು? ಈಥೇನ್. ಈಥೇನ್ ಸರ್. ಎಷ್ಟು ಫಂಕ್ಷನಲ್ ಆಲ್ಡಿಹೈಡ್ ಗ್ರೂಪ್ ಇದೆ? ಎರಡಿದೆ. ಸೊ ದಟ್ಸ್ ವೈ ಈಥೇನ್ 1, 2 ಎರಡಿರೋದ್ರಿಂದ ಡಯಾಲ್ ಹೇಳ್ಬೇಕು ಸರ್. ಏನ್ ಹೇಳ್ಬೇಕು? ಈಥೇನ್ 1, 2 ಡಯಾಲ್. ಯಾಕೆ ಡಯಾಲ್ ಅಂತ ಹೇಳಿದ್ರಿ? ಇದು ಕೂಡ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, ಇದು ಕೂಡ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. CHO, CHO. So there are 2 carbon atoms. So that's why ethane. So first and second position ಹೇಗ್ ಬಂದ್ರು 1 and 2 ಈ ಕಡೆ ನಂಬರ್ ಮಾಡು ಅದೇ ಬರುತ್ತೆ. So that's why ethane 1, 2 ಡಯಾಲ್. ಅರ್ಥ ಆಯ್ತಾ? ಸೊ ಇವೆಲ್ಲ ಸಿಂಪಲ್ ಮಾಲಿಕ್ಯೂಲ್ಸ್. ಕೆಲವೊಂದು ಇನ್ನೊಂದ್ 2-3 ಮಾಲಿಕ್ಯೂಲ್ಸ್ ಸ್ಟಡಿ ಮಾಡೋಣ ಸರ್. ಕ್ಲಿಯರ್? ಬರ್ಕೊಂಡ್ರಾ? ರೈಟ್ ಸರ್. ನೆಕ್ಸ್ಟ್ CH2 double bond CH, C double bond OH. Next C6H5, C6H5 CH double bond CH, C double bond OH. One more CH2 C double bond OH, CH, C double bond OH. Next CH2 C double bond OH. ಏನ್ ಸರ್ ರಂಗೋಲಿ ಬಿಡಿಸ್ತಾ ಇದ್ರ ಅಂತ ಅನ್ಬೇಡಿ, ಫಂಕ್ಷನಲ್ ಗ್ರೂಪ್ ಹೇಗಿದೆ ನೋಡಿ ಸರ್, ಆ ತರ ಇದೆ. ರೈಟ್ ಸರ್. ಈ 3 ಮಾಲಿಕ್ಯೂಲ್ಸ್ಗೆ ನೋಡೋಣ. ರೈಟ್ ಸರ್. ಏನಿದು? ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಇದು ಏನು ಸರ್? ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ತಿಳ್ಕೊಳ್ಳಿ, ಕಾರ್ಬನ್ಗೆ ಟೆಟ್ರಾವೇಲೆನ್ಸಿ 4 ಕಡ್ಡಿಗಳು ಇರಬೇಕು, ಇದ್ರೆ ಮಾತ್ರ ಸ್ಯಾಟಿಸ್ಫೈ ಆಗಿದೆ, ಇಲ್ಲ ಅಂದ್ರೆ ತಪ್ಪು ಬರ್ದಿರ್ತೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಸರ್. ಸೊ ಇದನ್ನ ನಾವೇನಂತ ಕರಿತೀವಿ? ಆಕ್ರೋಲಿನ್. ದಿಸ್ ಇಸ್ ಕಾಲ್ಡ್ ಅಸ್ ಆಕ್ರೋಲಿನ್. ಕಾಮನ್ ನೇಮ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಸ್ಟ್ರಕ್ಚರ್ ಕೊಟ್ಬಿಟ್ಟು ರೈಟ್ ದ ಐಯುಪ್ಯಾಕ್ ನೇಮ್ ಆಫ್ ಆಕ್ರೋಲಿನ್ ಅಂತ ಕೇಳಿದಾಗ ಆಕ್ರೋಲಿನ್ ಸ್ಟ್ರಕ್ಚರ್ ಗೊತ್ತಿದ್ರೆ ಬರೀತೀರಾ, ಆಕ್ರೋಲಿನ್ ಸ್ಟ್ರಕ್ಚರ್ ಗೊತ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬರೆಯಕ್ಕಾಗಲ್ಲ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಕ್ರೋಲಿನ್. ಸೊ ಹಾಗಾದ್ರೆ ಐಯುಪ್ಯಾಕ್ ನೇಮ್ ಹೇಗೆ ಹೇಳ್ಬೋದು ಸರ್? ಯಾರಾದ್ರೂ ಹೇಳ್ತೀರಾ? ನಂಬರ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸೊ ಆಲ್ಡಿಹೈಡ್ ನಮ್ಗೆ ಫಸ್ಟ್ ಪ್ರಿಯಾರಿಟಿ ಬೇಕು. ಸೊ 1, 2 ಆಸ್ ವೆಲ್ ಆಸ್ 3 ಸರ್. ಸೊ ಏನಂತ ನೇಮ್ ಮಾಡ್ತೀರಾ? ಎನಿಬಡಿ? ಯಾರಾದ್ರೂ ಹೇಳ್ತೀರಾ ಸರ್? ಏನ್ ಹೇಳ್ತೀರಾ ಸರ್? ಪ್ರೋಪ್. 3 ಕಾರ್ಬನ್ ಆಟಮ್ ಇದೆ ಪ್ರೋಪ್. ಸೆಕೆಂಡ್ ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದೆ ನೋಡಿ, ಡಬಲ್ ಬಾಂಡ್ ಇದೆ. ಪ್ರೋಪ್ 2 ಈನ್ ಫಸ್ಟ್ ಪೊಸಿಷನ್ ಇದೆ, ನಥಿಂಗ್ ಬಟ್ ಎಲ್. ಯಾವಾಗ್ಲೂ ಆಲ್ಡಿಹೈಡ್ ಟರ್ಮಿನಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ದಟ್ಸ್ ವೈ ಪ್ರೋಪ್ 2 ಇನ್ ಆಲ್ ಅಥವಾ 1 ಆಲ್. ಸೊ ದಿಸ್ ಇಸ್ ಅ ಐಯುಪ್ಯಾಕ್ ನೇಮ್ ಆಫ್ ಆಕ್ರೋಲಿನ್. ಫಸ್ಟ್ ಆಫ್ ಆಲ್ ಆಕ್ರೋಲಿನ್ ಸ್ಟ್ರಕ್ಚರ್ ಗೊತ್ತಿದ್ರೆ ನೀವು ಬರೀತೀರಾ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ ಇದೇನು ಸರ್? ಈಗ ತಾನೇ ಪ್ರೀವಿಯಸ್ ಇದ್ರಲ್ಲಿ ಹೇಳಿದ್ದೆ ಸರ್. ಯಾವ್ದ್ರಲ್ಲಿ? ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಹೇಳ್ತೀರಾ ಕಾಮನ್ ನೇಮ್? ದಿಸ್ ಇಸ್ ಕಾಲ್ಡ್ ಆಸ್ ಸಿನಮಾಲ್ ಡಿಹೈಡ್. ಸಿನಮಾಲ್ ಡಿಹೈಡ್. ಸಿನಮಾನ್ ದಾಲ್ಚಿನಿಯಿಂದ ಪ್ರಿಪೇರ್ ಆಗುತ್ತೆ, ಏನೋ ಎಕ್ಸ್ಟ್ರಾಕ್ಟ್ ಮಾಡಬಹುದು ಸರ್. ಸೊ ಐಯುಪ್ಯಾಕ್ ನೇಮ್ ಏನು? ಐಯುಪ್ಯಾಕ್ ನೇಮ್ ಏನು ಸರ್? ಫಂಕ್ಷನಲ್ ಗ್ರೂಪ್ ಎಲ್ಲಿಂದ ಬರ್ಬೇಕು? ನಾನು ಇಲ್ಲಿಂದಾನೇ ಬರ್ಬೇಕು, ಇಲ್ಲಿ ತಗೊಳಂಗಿಲ್ಲ. ಸೊ ನಾನು ಬೆನ್ಸಿನ್ ಪಕ್ಕ ಹತ್ತಾ ಇದ್ದಾನೆ, ನಾನು ಇವನು ಪ್ರಿಯಾರಿಟಿ ಕೊಡ್ತೀನಿ ಬೆನ್ಸಿನ್ ಅನ್ಕೊಂಡು ಹೋದ್ರೆ ಆಗಲ್ಲ.
ಇವರೇ ಪ್ರಿಯಾರಿಟಿ, ಸೆಂಟರ್ ಆಫ್ ಅಟ್ರಾಕ್ಷನ್ ಇವರೇ. ಸೊ ನಂಬರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿಂದ 1, ನೆಕ್ಸ್ಟ್ 2, ನೆಕ್ಸ್ಟ್ 3. ಸೊ ಹಾಗಾದ್ರೆ ಏನ್ ಹೇಳ್ಬೋದು ಸರ್? ಎನಿಬಡಿ? 3 ಥರ್ಡ್ ಪೊಸಿಷನ್ ಅಲ್ಲಿ ಫಿನೈಲ್ ಇದೆ, 3 phenyl. Next, how many carbon atoms? 3 carbon atoms. Yes sir. Prop. Next, second position ಅಲ್ಲಿ double bond ಇದೆ, prop 2 in and then 1 all. So 3 phenyl, prop 2 in, 1 all. ಸೊ ಅದನ್ನ ಸಿನಮಾಲ್ಡಿಹೈಡ್ ಅಂತ ಕರಿತೀವಿ, ಅಥವಾ ಇದನ್ನ ಏನ್ ಹೇಳ್ಬೋದು? ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಏನು ಸರ್ ಹೊಸ ವರ್ಡ್ ಪುನಃ ಹೇಳ್ಬಿಟ್ರಿ? ಇದು ಫಂಕ್ಷನಲ್ ಗ್ರೂಪ್. ಈ ಫಂಕ್ಷನಲ್ ಗ್ರೂಪ್ ಪಕ್ಕದಲ್ಲಿರೋದು ಕಾರ್ಬನ್ ಆಟಮ್ಗೆ ನಾನು ಆಲ್ಫಾ ಅಂತ ಕರ್ಕೊಳ್ತೀನಿ, ನಿಯರೆಸ್ಟ್ ಟು ದ ಕಾರ್ಬನ್ ನಾನು ಬೀಟಾ ಅಂತ ಕರಿಕೊಳ್ತೀನಿ. ಸೊ ಇನ್ ಆಲ್ಫಾ ಅಂಡ್ ಬೀಟಾ ಪೊಸಿಷನ್ ದೇರ್ ಇಸ್ ಎ ಡಬಲ್ ಬಾಂಡ್. when there is a double bond they call it as unsaturated. So that's why ಇದನ್ನ ನಾನು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ಸ್ ಅಂತ ಹೇಳ್ಬೋದು. ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ಸ್, ರೈಟ್ ಸರ್. ನೆಕ್ಸ್ಟ್ ಇದನ್ನ ಏನಂತ ಹೇಳ್ಬೋದು ಸರ್? ಇದಕ್ಕೆ ಐಯುಪ್ಯಾಕ್ ನೇಮ್ ಏನು? ಐಯುಪ್ಯಾಕ್ ನೇಮ್ ಏನು? ಹೇಗೆ ಫೈಂಡ್ ಔಟ್ ಮಾಡೋದು ಸರ್? ಏನು ಸರ್ ಫಂಕ್ಷನಲ್ ಗ್ರೂಪ್ಸ್ ಎಲ್ಲ ಇದೆಯಲ್ಲ ಸರ್, ಹೇಗೆ ನೇಮ್ ಮಾಡೋದು? ಜಸ್ಟ್ ಇದನ್ನ ಮಾತ್ರ ತಗೋಬೇಕು, ಬಿಕಾಸ್ ದೇರ್ ಆರ್ 3 ಫಂಕ್ಷನಲ್ ಆಲ್ಡಿಹೈಡ್ ಗ್ರೂಪ್ಸ್. 3 ಇದೆ. CHO 1 ಫಂಕ್ಷನಲ್ ಗ್ರೂಪ್, CHO ಸೆಕೆಂಡ್ ಫಂಕ್ಷನಲ್ ಗ್ರೂಪ್, CHO ಥರ್ಡ್ ಫಂಕ್ಷನಲ್ ಗ್ರೂಪ್. ಸೊ 1 2 3. ಸೊ ಹಾಗಾದ್ರೆ ನಂಬರಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಸರ್? ಇಲ್ಲೇ ಸರ್. ನೀವೆಲ್ಲ 1 2 3 4 5 ಎಸ್ ಬಂದ್ಬಿಡ್ತು ಅಂತ ನೀವೇನಾದ್ರು ಆನ್ಸರ್ ಮಾಡಿದ್ರೆ ಮುಗೀತಲ್ಲಿ. ಇದು ಸ್ಪೆಷಲ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ, ಮಾಲಿಕ್ಯೂಲ್ ಇರೋದ್ರಿಂದ ನಂಬರ್ ನೀವು ಸ್ಟಾರ್ಟ್ ಮಾಡುವಾಗ ಇದನ್ನ 1 2 3 ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇದನ್ನ ಕೌಂಟ್ ತಗೊಳಂಗಿಲ್ಲ. ಸಿ ಮತ್ತೆ ಸಿ ನ ತಗೊಳಂಗಿಲ್ಲ, ಅದು ರೂಲ್ ಇದೆ. ಸೊ ಆದ್ರಿಂದ ಏನ್ ಹೇಳ್ಬಹುದು? ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 3 ಕಾರ್ಬನ್ ಆಟಮ್ಸ್. ಸೊ 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನಾನು ಏನಂತ ಹೇಳ್ಬಹುದು? ಪ್ರೋಪೇನ್. ಪ್ರೋಪೇನ್. ಸೊ ಪೊಸಿಷನ್ ಅಲ್ಲಿ ಏನಿದೆ ಸರ್? 1 ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಥರ್ಡ್ ಪೊಸಿಷನ್ ಇದೆ. ಸೊ ದಟ್ಸ್ ವೈ ಪ್ರೋಪೇನ್ 1 2 3 ಏನು ಸರ್? ಟ್ರಯಾಲ್. ಟ್ರಯಾಲ್ ಅಂತ ನೇಮ್ ಮಾಡ್ತೀನಿ. ಏನಾದ್ರೂ ನೀವು 1 2 3 4 5 ತಗೊಂಡ್ರಿ ತಪ್ಪಾಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್. ಇದನ್ನ ನೇಮ್ ಮಾಡುವಾಗ ಐಯುಪ್ಯಾಕ್ ನೇಮು 3 ಫಂಕ್ಷನಲ್ ಗ್ರೂಪ್ ಇದೆ, CHO CHO CHO. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. 1 2 3 ಇಲ್ಲಿ 1 2 3 4 ಅಂತ ನೇಮ್ ಮಾಡಂಗಿಲ್ಲ ಸರ್. ಕ್ಲಿಯರ್? ಎನಿ ಡೌಟ್ಸ್? ಇದು ಐಯುಪ್ಯಾಕ್ ನಾಮಿನಿಕ್ಲೇಚರ್ ನ ಯಾರು ಸರ್? ಆಲ್ಡಿಹೈಡ್ಸ್ ಕಾಮನ್ ನೇಮ್ ಆಸ್ ವೆಲ್ ಆಸ್ ಐಯುಪ್ಯಾಕ್ ನೇಮ್ ಆಫ್ ಆಲ್ಡಿಹೈಡ್ಸ್. ಸೊ ಇನ್ನು ಎಷ್ಟೆಷ್ಟು ಮಾಲಿಕ್ಯೂಲ್ಸ್ ಇರ್ತವೆ ಅದನ್ನ ನೀವೇ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಸರ್. ಯಾಕೆಂದ್ರೆ ಮಿಲಿಯನ್ಸ್ ಆಫ್ ಕಾಂಪೌಂಡ್ಸ್ ನಾವು ಪ್ರಿಪೇರ್ ಮಾಡಬಹುದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ. ಸೊ ಪ್ರಾಕ್ಟೀಸ್ ಮಾಡಿ. ಇಲ್ಲೇ ಯಾವುದೋ ಒಂದು H ಗ್ರೂಪ್ ನ ತೆಗೆದು ಸಿ ಅಲ್ಲಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿ, ಇಲ್ಲಿ ಎಂದು H ಬಂದು ಯಾವ್ದು OCH3 ಹಾಕೊಂಡು ಪ್ರಾಕ್ಟೀಸ್ ಮಾಡಿ, ಆಗ ಬರುತ್ತೆ ಸರ್. ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಸರ್. ಮಾಸ್ಟರ್ಗಳು ಏನ್ ಮಾಡ್ತಾರೆ? ಅಷ್ಟೇ ಸಾಕು, ನಾನು ಅದನ್ನೇ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅಲ್ಲಿ ಬರಿತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ಸೊ ಬಿ ಕೇರ್ಫುಲ್. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನೆಕ್ಸ್ಟ್ ಕೀಟೋನ್ಸ್ ಸರ್. ಅದೇ ತರ ಕೀಟೋನ್ಸ್ ಗೆ ಬರೋಣ. ಸ್ಟ್ರಕ್ಚರ್ ಬರ್ಕೊಳ್ತೀನಿ, ಆನ್ಸರ್ ಟ್ರೈ ಮಾಡಬೇಕು ಸರ್ ನೀವು. CH3 C ಡಬಲ್ ಬಾಂಡ್ O CH3. Next CH3 C double bond O C2H5. Next C6H5 C double bond O CH3. Next CH3 C double bond O C double bond O C double bond O H. Next CH3 CH3 double bond C H C double bond O CH3. Yes sir. So first one CH3 C double bond O CH3 ಹೇಳ್ಬೋದಾ? ಕಾಮನ್ ನೇಮ್ ಸರ್, ಅಸಿಟೋನ್. ಕಾಮನ್ ನೇಮ್ ಇಸ್
ಅಸಿಟೋನ್ ಅಂತ ಕರಿತೀವಿ. ಇನ್ನೊಂದು ನೇಮ್ ಇದೆ ಸರ್, ಡೈಮಿಥೈಲ್ ಕೀಟೋನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೈಮಿಥೈಲ್ ಕೀಟೋನ್. ಏನ್ ಸರ್ ಎರಡೆರಡು ನೇಮ್ ಇದೆಯಾ? ಖಂಡಿತ ಖಂಡಿತ ಸರ್. ಬೇಸ್ಡ್ ಆನ್ ದ ಸೋರ್ಸ್ ಅಥವಾ ಬೇಸ್ಡ್ ಆನ್ ದ ಆಲ್ಕೈಲ್ ಗ್ರೂಪ್, ಬೇಸ್ಡ್ ಆನ್ ದ ಸೋರ್ಸ್ ಮುಖಾಂತರ ಅದನ್ನ ಅಸಿಟೋನ್ ಅಂತ ಹೇಳಿದ್ರು. ಇಲ್ಲಿ ಎರಡು ಆಲ್ಕೈಲ್ ಗ್ರೂಪ್ ಇದೆ, ಅದು ಸೇಮ್ ಇದೆ, ಮೀಥೈಲ್ ಮೀಥೈಲ್, ಅದಕ್ಕೋಸ್ಕರ ನಾನೇನ್ ಮಾಡ್ಕೊಂಡೆ ಡೈಮಿಥೈಲ್ ಕೀಟೋನ್ ಅಂತ ಇಟ್ಕೊಂಡೆ. ಅಸಿಟೋನ್ ಬರೋದು ಕರೆಕ್ಟ್ ಕಾಮನ್ ನೇಮ್, ಡೈಮಿಥೈಲ್ ಕೀಟೋನ್ ಬರೋದು ಕಾಮನ್. ಬಟ್ ಎಕ್ಸಾಮ್ ಅಲ್ಲಿ ಕಾಮನ್ ನೇಮ್ ಕೇಳಲ್ಲ, ಕಾಮನ್ ನೇಮ್ ಕೊಟ್ಬಿಟ್ಟು ಐಯುಪ್ಯಾಕ್ ನೇಮ್ ಕೇಳ್ತಾನೆ ಸರ್. ಸೊ ಬಿ ಕೇರ್ಫುಲ್. ಹಾಗಾದ್ರೆ ಐಯುಪ್ಯಾಕ್ ನೇಮ್ ಏನು? ಸಿಂಪಲ್, ನಾವು ಅಲ್ಲಿ ಆಲ್ಕನಾಲ್ಸ್ ಅಂತ ಹೇಳಿದ್ರಿ, ಎಲ್ಲಿ ಆಲ್ಡಿಹೈಡ್ಸ್ ಅಲ್ಲಿ, ಇಲ್ಲಿ ಆಲ್ಕನೋನ್ಸ್ ಏನಂತ ಹೇಳಬೇಕು? ಆಲ್ಕನೋನ್ಸ್. ಒನ್ ONE1 ಗೊತ್ತಲ್ವಾ? ಆ ONE1 ಕೊನೆಯಲ್ಲಿರ್ಬೇಕು ಸರ್. ಅಲ್ಲಿ ಆಲ್ಕೋಹಾಲ್ ಅಲ್ಲಿ OL ಇದ್ರೆ, ಆಲ್ಡಿಹೈಡ್ಸ್ ಅಲ್ಲಿ AL ಇದ್ರೆ, ಕೀಟೋನ್ ಅಲ್ಲಿ ONE1 ಇದೆ. ಎಲ್ಲ ಕಷ್ಟ ಸರ್, ಜ್ಞಾಪಕ ಇಟ್ಕೋಬೇಕು. ರೈಟ್, ನೆಕ್ಸ್ಟ್ ರೂಟ್ ವರ್ಡ್ ಚೆಕ್ ಮಾಡ್ಕೋತೀರಾ? ಎಷ್ಟು ಸರ್? 1 2 3. ಸೆಕೆಂಡ್ ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ O ಇದೆ. ಸೊ ದಟ್ಸ್ ವೈ ಎನಿಬಡಿ ಪ್ರೊಪೆನೋನ್, ಪ್ರೊಪ್ಯಾನೋನ್, ಪ್ರೊಪ್ಯಾನೋನ್ ಅಷ್ಟೇ ಸರ್. 2 ಪ್ರೊಪೆನೋನ್ ಬರ್ಕೊಳ್ಳಿ, 2 ಪ್ರೊಪೆನೋನೇ ಆಗ್ಬೇಕು. 1 ಪ್ರೊಪೆನೋನ್ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಸರ್. ಯಾಕೆಂದ್ರೆ ಐದರ್ ಸೈಡ್ ಆಫ್ ದಿ ಕಾರ್ಬನಿಲ್ ಗ್ರೂಪ್ ಆರ್ ಗ್ರೂಪ್ ಇರಬೇಕು. ಅದರಿಂದ 1 ಪ್ರೊಪೆನೋನ್ ಸ್ಟ್ರಕ್ಚರ್ ಇಲ್ಲ. ಸೊ 2 ಪ್ರೊಪೆನೋನ್ ಸ್ಟ್ರಕ್ಚರ್ ಬರುತ್ತೆ. ನೆಕ್ಸ್ಟ್ ಇದನ್ನ ಸರ್, ಇಲ್ಲಿ ಮೀಥೈಲ್ ಇದೆ, ಈಥೈಲ್ ಇದೆ. ಇಟ್ ಇಸ್ ಎ ಸಿಮಿಟ್ರಿಕಲ್ ಕೀಟೋನ್ಸ್. ಮೊದಲೇ ಹೇಳ್ದಂಗೆ ದಿಸ್ ಒನ್ ಇಸ್ ಅಸಿಮೆಟ್ರಿಕಲ್ ಕೀಟೋನ್ಸ್. ಅಸಿಮೆಟ್ರಿಕಲ್ ಇದ್ದಾಗ ಒಂದು ಮೀಥೈಲ್ ಇದೆ, ಇನ್ನೊಂದು ಈಥೈಲ್ ಇದೆ. ಸೊ ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನೇಮ್ ಮಾಡ್ತೀವಿ. ಆಲ್ಫಾಬೆಟಿಕಲ್ ಅಂದ್ರೆ ಯಾರು ಸರ್? ABCD ಗೊತ್ತಿರ್ಬೇಕಲ್ವಾ ಸರ್? ಎಸ್ ಸರ್. ಮೀಥೈಲ್ ಇದೆ, ಈಥೈಲ್ ಇದೆ. ಸೊ ಯಾರು ಫಸ್ಟ್ ಬರ್ತಾರೆ? ಈಥೈಲ್ ಫಸ್ಟ್ ಬರ್ತಾರೆ ಅಲ್ವಾ? ಸೊ ಅದಕ್ಕೆ ನೇಮ್ ಏನ್ ಮಾಡ್ತೀರಾ? ಕಾಮನ್ ನೇಮ್ ಅಲ್ಲಿ ಈಥೈಲ್, ಮೀಥೈಲ್ and then ketone, ethyl methyl ketone. ಇಲ್ಲೂ ಆಲ್ಫಾಬೆಟಿಕಲ್ ಯೂಸ್ ಮಾಡ್ಬೇಕು. ಹೌದು ಸರ್, ಕಾಮನ್ ನೇಮ್ ಬರೆಯುವಾಗ್ಲೂ ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ನ ಯೂಸ್ ಮಾಡಬೇಕು. ರೈಟ್ ಸರ್. ಐಯುಪ್ಯಾಕ್ ನೇಮ್ ಏನು ಸರ್? ರೂಟ್ ವರ್ಡ್ ಚೆಕ್ ಮಾಡೋಣ. ಲೋಯೆಸ್ಟ್ ಸಮ್ ರೂಲ್ ಅಪ್ಲೈ ಮಾಡಬೇಕು. ವಾಟ್ ಯು ಮೀನ್ ಬೈ ಲೋಯೆಸ್ಟ್ ಸಮ್ ರೂಲ್? ನಿಯರೆಸ್ಟ್ ಚೈನ್ ಅಲ್ಲಿ ಬರಬೇಕು. ಈಗ ಇಲ್ಲಿ 2 3 4 ರಾಂಗ್. ಯಾಕೆ? ಈ ಕಡೆಯಿಂದ ನಾನೇನ್ ಮಾಡ್ತೀನಪ್ಪ, ಮಾಸ್ಟರ್ ಯಾಕೆ ಮಾರ್ಕ್ಸ್ ಕೊಡಲ್ಲ ಅಂತ ಜಗಳ ಆಡ್ತೀರಾ. 2 3 4 ತಪ್ಪು ಸರ್. ಯಾಕೆಂದ್ರೆ ಈ ಕಡೆಯಿಂದ ನಂಬರ್ ಮಾಡಿದಾಗ ಸೊ ರೈಟ್ ಟು ಲೆಫ್ಟ್ ಥರ್ಡ್ ಪೊಸಿಷನ್ ಅಲ್ಲಿ ಬರುತ್ತೆ. ನಾನ್ ಮೇಲ್ಗಡೆಯಿಂದ ನಂಬರ್ ಮಾಡ್ತೀನಿ ನೋಡಿ, ಇಲ್ಲಿ 1 2 3 4. ಸೊ ಹಾಗಾದ್ರೆ ಫ್ರಮ್ ರೈಟ್ ಟು ಲೆಫ್ಟ್ ಥರ್ಡ್ ಪೊಸಿಷನ್ ಅಲ್ಲಿ ಇದೆ, ಫ್ರಮ್ ಎಲ್ಲಿ ಸರ್? ಲೆಫ್ಟ್ ಟು ರೈಟ್ ಸೆಕೆಂಡ್ ಪೊಸಿಷನ್ ಇದೆ. ಸೊ ದಟ್ಸ್ ವೈ ವಿಚ್ ಒನ್ ಇಸ್ ದ ಲೋಯೆಸ್ಟ್? ಲೋಕ್ಯಾಂಡ್ ಸೆಕೆಂಡ್. ಆದ್ರಿಂದ ಲೆಫ್ಟ್ ಟು ರೈಟ್ ರಾಂಗು ಸರ್, ರೈಟ್ ಟು ಲೆಫ್ಟ್ ಯಾವುದು ಸರ್? ಲೆಫ್ಟ್ ಟು ರೈಟ್ ಕರೆಕ್ಟ್ ಆಗಿದೆ. ಸೊ ನೇಮ್ ಏನ್ ಮಾಡ್ತೀರಾ ಇದಕ್ಕೆ? ಎನಿಬಡಿ? 4 ಕಾರ್ಬನ್ ಆಟಮ್ಸ್ ಇದೆ. ಸೊ ಬ್ಯೂಟ್ ಅಥವಾ ಎರಡನ್ನು ಫಂಕ್ಷನ್ ಫಸ್ಟೇ ಬರ್ದ್ಬಿಡಿ, 2 ಬ್ಯೂಟನೋನ್ ಅಥವಾ ಬ್ಯೂಟೇನ್ 2 ಅದು ಕೂಡ ಕರೆಕ್ಟ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಅರ್ಥ ಆಯ್ತಾ ಸರ್ ಇದು? ನೆಕ್ಸ್ಟ್ ಇದು ಇವೆರಡು ಆಲಿಫ್ಯಾಟಿಕ್ ಕೀಟೋನ್ಸ್ಗಳು. ದಿಸ್ ಒನ್ ಇಸ್ ಆರೋಮ್ಯಾಟಿಕ್ ಕೀಟೋನ್ಸ್. ಆರೋಮ್ಯಾಟಿಕ್ ಕೀಟೋನ್ಸ್ ಹೇಗೆ? ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಕಾಮನ್ ನೇಮ್ ಅಸಿಟೋಫಿನೋನ್. ಅಸಿಟೋಫಿನೋನ್. ಸೊ ನನ್ಗೆ ಅಸಿಟೋಫಿನೋನ್ ಮರ್ತೋಗಿದೆ, ಬೇರೆ ತರ ಹೇಳ್ಬೋದಾ? ಖಂಡಿತವಾಗ್ಲು ಸರ್. ಇಲ್ಲಿ ಮೀಥೈಲ್ ಗ್ರೂಪ್ ಇದೆ, ಇಲ್ಲಿ ಫಿನೈಲ್ ಇದೆ ಸರ್. ಸೊ ಯಾವ್ದು ಬರುತ್ತೆ ಫಸ್ಟ್? ಹಾಗಾದ್ರೆ ಯಾವ್ದು ಬರುತ್ತೆ? ಮೀಥೈಲ್ ಇದೆ, ಫಿನೈಲ್ ಇದೆ. ಸೊ ದಟ್ಸ್ ವೈ ಏನ್ ಬರುತ್ತೆ? ಮೀಥೈಲ್ ಫಿನೈಲ್ ಕೀಟೋನ್. ಇದನ್ನು ಕೂಡ ಹೇಳ್ಬೋದು ಏನಂತ? ಮೀಥೈಲ್ ಫಿನೈಲ್ ಕೀಟೋನ್. ಸರ್ ಐಯುಪ್ಯಾಕ್ ನೇಮ್ ಏನು? ಐಯುಪ್ಯಾಕ್ ನೇಮ್ ಇದನ್ನ ನಾವು ಅಸಿಟೋಫಿನೋನ್ ಅಂತಾನು ಕರಿತೀವಿ, ಅಥವಾ ಏನ್ ಹೇಳ್ಬೋದು ಸರ್? 1 2. ಸೊ 1 ಫಿನೈಲ್ ಎಥನೋನ್ ಅಂತ ಕರಿತೀವಿ ಸರ್. ಇಲ್ಲಿ ಫಂಕ್ಷನಲ್ ಗ್ರೂಪ್ ಇಲ್ಲಿ ನಿಯರೆಸ್ಟ್ ಇದೆ. ಸೊ ಇದನ್ನ ಅಸಿಟೋಫಿನೋನ್ ಅಂತಾನು ಕರೀತಾರೆ, ಅಸಿಟೋಫಿನೋನ್. ಅಥವಾ ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಏನಿದೆ? ಫಿನೈಲ್ ಗ್ರೂಪ್ ಇದೆ. ಸೊ ದಟ್ಸ್ ವೈ 1 phenyl. How many carbon atoms are there? 2 carbon atoms are there. So that's why ethanone. 1 phenyl ethanone. Right sir. Next idu sir. ಬರೀ H ಗ್ರೂಪ್ ಇದ್ರೆ ಗ್ಲಯೋಕ್ಸಾಲ್ ಅಂತ ಹೇಳಿದ್ರಿ.
ಇದು ಸ್ವಲ್ಪಕ್ಕಿಂತ ಮುಂಚೆ ಇಲ್ಲಿ ಮೀಥೈಲ್ ಇದೆ ಸರ್. ಸೊ ದಟ್ಸ್ ವೈ ಇದನ್ನ ನಾನು ಮೀಥೈಲ್ ಗ್ಲಯಾಕ್ಸಾಲ್ ಅಂತ ಕರಿತೀನಿ, ಮೀಥೈಲ್ ಗ್ಲಯಾಕ್ಸಾಲ್. ಸೊ ಬಿಕಾಸ್ ಬರೀ ಎಚ್ ಗ್ರೂಪ್ ಇದ್ರೆ ಕಾಲಿಟಾಸ್ ಏನಂತ ಕರೀತಾರೆ, ಗ್ಲಯಾಕ್ಸಾಲ್. ಇಲ್ಲಿ ಇನ್ನೊಂದು ಎಚ್ ನ ತೆಗೆದು ಮೀಥೈಲ್ ಗ್ರೂಪ್ ಇದೆ, ಸೊ ಮೀಥೈಲ್ ಗ್ಲಯಾಕ್ಸಾಲ್. ಆದ್ರೆ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಎರಡು ಫಂಕ್ಷನಲ್ ಗ್ರೂಪ್ ಇದೆ. ಯಾವ್ದು ಒಂದು ಕೀಟೋನ್ ಗ್ರೂಪ್, ಇನ್ನೊಂದು ಆಲ್ಡಿಹೈಡ್ ಗ್ರೂಪ್ ಸರ್. ಒಂದು ಕೀಟೋನ್ ಗ್ರೂಪ್, ಇನ್ನೊಂದು ಆಲ್ಡಿಹೈಡ್. ಸರ್ ಹಾಗಾದ್ರೆ ಪ್ರಿಯಾರಿಟಿ ಯಾರು ಕೊಡ್ಬೇಕಿಲ್ಲಿ, ಯಾರು ಪ್ರಿಫಿಕ್ಸ್ ಆಗ್ತಾರೆ, ಯಾರು ಸೆಕೆಂಡರಿ ಸಫಿಕ್ಸ್ ಆಗ್ತಾರೆ? ಸೊ ಪ್ರಿಯಾರಿಟಿ ನಾನು ಆಲ್ಡಿಹೈಡ್ಸ್ ಗೆ ಕೊಡಬೇಕು ಸರ್. ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಎರಡೂ ಫಂಕ್ಷನಲ್ ಗ್ರೂಪ್ಸ್ ಏನಾದ್ರು ಇದ್ರೆ ಒಂದೇ ಮಾಲಿಕ್ಯೂಲ್ ಅಲ್ಲಿ, ಸೊ ನೀವು ಪ್ರಿಯಾರಿಟಿ ಆಲ್ಡಿಹೈಡ್ಸ್ ಗೆ ಕೊಡಬೇಕು. ಆಲ್ಡಿಹೈಡ್ ಇಸ್ ಎ ಕ್ಯಾಪ್ಟನ್, ಅರ್ಥ ಆಯ್ತಾ? ಸೊ ಕೀಟೋನ್ ಗ್ರೂಪ್ ಇಸ್ ಎ ವೈಸ್ ಕ್ಯಾಪ್ಟನ್. ಸೊ ದಟ್ಸ್ ವೈ ಇದನ್ನ ತಗೊಳ್ತೀನಿ. ಹಾಗಾದ್ರೆ ನಂಬರ್ ಹೆಂಗ್ ಮಾಡೋದು ಸರ್? 1 2 3. ಸೊ ಇದನ್ನ ಕೀಟೋನ್ಗೆ ಪ್ರಿಫಿಕ್ಸ್ ಹೇಳ್ಕೊಟ್ಟಿರ್ತಾರೆ ಸರ್, ಆಕ್ಸೋ ಅಂತ ಕರೀತಾರೆ. ಸೊ ಅದಕ್ಕೆ ಏನಂತ ನೇಮ್ ಮಾಡಬಹುದು, 2 ಆಕ್ಸೋ. How many carbon atoms are there? 1 2 3. So propanol. ಸೊ ಇದು ಐಯುಪ್ಯಾಕ್ ನೇಮ್ ಸರ್. ಸೊ ನೀವು ದಯವಿಟ್ಟು ಇದನ್ನ 1 ಫಾರ್ಮಲ್ ಅಂತ ಬರ್ಬಿಟ್ಟು ಏನು ಪ್ರೊಪೆನೋನ್ ಅಂತ ಬರಿಬೇಡಿ. ಯಾಕೆ ಎಥನೋನ್ ಅಂತ? ಬಿಕಾಸ್ ಇದು ನಾನು ಫಂಕ್ಷನಲ್ ಗ್ರೂಪ್ ಆಗಿ ತಗೊಂಡಿದ್ದೀನಿ, ಇದು ನಿಮಗೆ ಸೆಕೆಂಡರಿ ಸಫಿಕ್ಸ್ ಆಗುತ್ತೆ. ಸೊ ಇದು ಪ್ರೈಮರಿ ಪ್ರಿಫಿಕ್ಸ್ ಆಗಿ ಆಕ್ಟ್ ಆಗುತ್ತೆ. ಸೊ ದಟ್ಸ್ ವೈ ನಾನು ಅದನ್ನ ಫಸ್ಟೇ ಬರ್ಕೊಂಡೆ. ಸೊ 2 ಆಕ್ಸೋ 1 2 3. ಸೊ ಪ್ರೋಪ್ ಇದೆ, ಪ್ರೊಪೆನಾಲ್. ಸೊ ಲಾಸ್ಟ್ ಒನ್ ಇದು ಸರ್ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಮಿಸ್ಟೈಲ್ ಆಕ್ಸೈಡ್. ಇದನ್ನ ಮಿಸ್ಟೈಲ್ ಆಕ್ಸೈಡ್ ಅಂತ ಕರೀತಾರೆ. ಅವನ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಿಸ್ಟೈಲ್ ಆಕ್ಸೈಡ್? ಏನೋ ಆಪ್ಷನ್ಸ್ ಕೊಡ್ತಾನೆ, ಅಥವಾ ರೈಟ್ ದ ಐಯುಪ್ಯಾಕ್ ನೇಮ್ ಆಫ್ ಮಿಸ್ಟೈಲ್ ಆಕ್ಸೈಡ್, ಏನೋ ಆಪ್ಷನ್ಸ್ ಕೊಟ್ಟಿರ್ತಾನೆ. ನಿಮ್ಗೆ ಸ್ಟ್ರಕ್ಚರ್ ಗೊತ್ತಿದ್ರೆ ಬರೀತೀರಾ, ಇಲ್ವಾ ಅಲ್ಲೇ ಚೆಕ್ ಮೇಟ್ ಸರ್. ಸೊ ಈಗ ನೋಡೋಣ ಏನಿದೆ ಸ್ಟ್ರಕ್ಚರ್ ಇಲ್ಲಿ. ಯಾರ್ಯಾರಿದ್ದಾರೆ ಫಂಕ್ಷನಲ್ ಗ್ರೂಪ್? ಒಂದು ಡಬಲ್ ಬಾಂಡ್ ಇದೆ, ಇನ್ನೊಂದು ಕೀಟೋನ್ ಇದೆ. ನಮ್ಗೆ ಯಾರು ಕ್ಯಾಪ್ಟನ್ ಇಲ್ಲಿ? COCH3 ಅನ್ನೋರು ಕ್ಯಾಪ್ಟನ್, ಬಿಕಾಸ್ ಅವರೇ ಫಂಕ್ಷನಲ್ ಗ್ರೂಪ್. ಸೊ ಸ್ಟಾರ್. ಸೊ 1 and then 2 and then 3 and then 4. ಸರ್ ಮೇಲೊಬ್ರು ಇದಾರಲ್ಲ, ಹೋಗ್ಬೇಡಿ ಸರ್, ರೂಟ್ ವರ್ಡ್ ಸೆಲೆಕ್ಟ್ ಆಗೋಯ್ತು. ಸೊ ಏನ್ ಬರುತ್ತೆ ಇಲ್ಲಿ? ನಂಬರ್ 1 2 3 4 5 ಸರ್. 6 ಇದೆಯಾ? ಇಲ್ಲ ಸರ್, ಅದು ಏನಾಗುತ್ತೆ ಸರ್, ಪ್ರಿಫಿಕ್ಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ ಇಲ್ಲಿ? ಐಯುಪ್ಯಾಕ್ ನೇಮ್ ಏನ್ ಬರುತ್ತೆ? 1 2 3 4 5 ಇದೆ. ಸೊ 4th ಪೊಸಿಷನ್ ಅಲ್ಲಿ ಏನಿದೆ? ಮೀಥೈಲ್ ಇದೆ. ಸೊ ಏನಂತ ನೇಮ್ ಮಾಡಬಹುದು ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ತಗೊಂಡಾಗ? 4 ಮೀಥೈಲ್. ಅಂಡ್ ದೆನ್ 3rd ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದೆ. ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 1 2 3 4 5. ಸೊ ದಟ್ಸ್ ವೈ ರೂಟ್ ವರ್ಡ್ ಏನಾಗುತ್ತೆ? ಪೆಂಟ್. 4 methyl pent. ಸೊ ಟ್ರಿಪಲ್ ಬಾಂಡ್ ಎಲ್ಲಿದೆ? 3rd ಪೊಸಿಷನ್ ಇದೆ. ಇದು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಪೆಂಟೇನ್ ಅಂತ ಬರ್ಕೊಳ್ಳಂಗಿಲ್ಲ. ಪೆಂಟ್ 3 ಈನ್. ಅಂಡ್ ದೆನ್ 2nd ಪೊಸಿಷನ್ ಅಲ್ಲಿ ಕೀಟೋನ್ ಇದೆ. ಸೊ ದಟ್ಸ್ ವೈ ಪೆಂಟ್ 3 ಓನ್. ಸರ್ ತುಂಬಾ ಕಷ್ಟ ಸರ್ ಇದು, ಖಂಡಿತ ರೂಲ್ ನ ಫಾಲೋ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಸೊ ಏನು ಸರ್ ಆನ್ಸರ್ ಇಲ್ಲಿ? ಏನು ಆನ್ಸರು ಸರ್? ಮಿಸ್ಟೈಲ್ ಆಕ್ಸೈಡ್ ಸ್ಟ್ರಕ್ಚರ್. ಇದು ಸ್ಟ್ರಕ್ಚರ್ ನ ಪ್ರಾಕ್ಟೀಸ್ ಮಾಡಿ, ಜ್ಞಾಪಕ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಅಸೈನ್ ಮಾಡಿ. ಕೀಟೋನ್ ಅನ್ನೋ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಮತ್ತೆ ಇನ್ನೊಂದಿದೆ ಡಬಲ್ ಬಾಂಡ್ ಇದೆ. ಇದು ಕೂಡ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್. ಇದು ಆಲ್ಫಾ ಬೀಟಾ ಯಾಕೆಂದ್ರೆ ಅನ್ಸ್ಯಾಚುರೇಟೆಡ್ ಮತ್ತೆ ಕೀಟೋನ್ಸ್ ಇದೆ. ಸೊ ದಟ್ಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದನ್ನ ಮಿಸ್ಟೈಲ್ ಆಕ್ಸೈಡ್ಸ್ ಅಂತ ಕರಿತೀನಿ. ಇದನ್ನ 4 methyl pent 3 ಇಷ್ಟೇ ಸರ್, ತುಂಬಾ ಸಿಂಪಲ್. ಫಸ್ಟ್ ಇಯರ್ ಐಯುಪ್ಯಾಕ್ ನಾಮಿನಿಕ್ಲೇಚರ್ ನ ತಿಳ್ಕೊಂಡ್ರೆ ಹೈಡ್ರೋಕಾರ್ಬನ್ಸ್ ಮತ್ತೆ ಇನ್ಯಾವುದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ, ಸೆಕೆಂಡ್ ಇಯರ್ ಅಲ್ಲಿ ನೇಮ್ ನೀವೇ ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿ ಏನಾದ್ರು ತಿಳ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ ಸರ್? ರೈಟ್ ಸರ್. ಏನಾಗಾದ್ರೆ ಇವತ್ತು ಏನು ಡಿಸ್ಕಸ್ ಮಾಡಿದ್ವಿ? ಏನು ಆಲ್ಡಿಹೈಡ್ಸ್ ಅಂದ್ರೇನು, ಕೀಟೋನ್ಸ್ ಅಂದ್ರೇನು, ಕಾರ್ಬಾಕ್ಸ್ ಅಂದ್ರೇನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಡಿರೈವೇಟಿವ್ಸ್ ಗಳು, ಅದರಲ್ಲಿ ಆಸಿಡ್ ಹಾಲೈಡ್ ಅಂದ್ರೇನು, ಆಸಿಡ್ ಅನಹೈಡ್ರೈಡ್ ಅಂದ್ರೇನು,
ಎಸ್ಟರ್ಸ್ ಅಂದ್ರೇನು, ಹಮೈಡ್ ಅಂದ್ರೇನು, ನೆಕ್ಸ್ಟ್ ಅದಾದ್ಮೇಲೆ ಫಂಕ್ಷನಲ್ ಗ್ರೂಪ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಅಂಡ್ then types of ketones, adರಲ್ಲಿ symmetrical as well as unsymmetrical ketones. Next IUPAC name of aldehydes and ketones, adu common name as well as IUPAC na nodbi sir. So next class alli methods of preparations of aldehydes and ketones na ತಗೊಳ್ತೀನಿ ಸರ್. ಅರ್ಥ ಆಯ್ತಾ? ಮನೆಗೆ ಹೋಗಿ ಇದನ್ನ ಪ್ರಾಕ್ಟೀಸ್ ಮಾಡಿ, ತದನಂತರ ಬೇರೆ ಬೇರೆ ಮಾಲಿಕ್ಯೂಲ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಬೇಕಾದಷ್ಟು ಮಾಲಿಕ್ಯೂಲ್ಸ್ ಇದೆ, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ಸರ್. ನೀವು ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ ನ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ಎನಿ ಡೌಟ್ಸ್? ರೈಟ್ ಸರ್, ಏನಾದ್ರು ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. Thank you, sir. ಎಸ್ ಸರ್. So I would like to thank you immensely for delivering a very informative and insightful talk on today's topic. On behalf of KSTA and myself, thank you, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಎಲ್ಲ ವಿದ್ಯಾರ್ಥಿ ಮಿತ್ರರು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಎಂದಿನಂತೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಮತ್ತೆ ಬರುವ ಮಂಡೇ ಸೋಮವಾರದಿಂದ ಮತ್ತೊಮ್ಮೆ ನಮ್ಮ ಶ್ರುತಿ ಅವರು ಉಪನ್ಯಾಸ ನೀಡಲಿದ್ದು, ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ವರ್ಷದಲ್ಲಾದ್ರೂ ಕೂಡ ಆಯ್ಕೆಯಾಗಿರುವ ಎಲ್ಲಾ 320 ವಿದ್ಯಾರ್ಥಿಗಳು ದಯವಿಟ್ಟು ಕಡ್ಡಾಯವಾಗಿ ಹಾಜರಾಗಿ, ಇನ್ನು ಕೆಲವು ಉಪನ್ಯಾಸ ಕಾರ್ಯಕ್ರಮಗಳಿರುವ ಕಾರಣ ಅದನ್ನಾದ್ರೂ ಕೇಳಿ, ಮತ್ತೆ ತಮ್ಗೆಲ್ಲ ನಾವು ಈಗ ಆಲ್ರೆಡಿ ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್ಗಳು ಕೂಡ ಈ ಮಂತ್ ಎಂಡ್ ಇಲ್ಲ ಅಂದ್ರೆ ಈ ಮಂತ್ ಮಿಡ್ಲಲ್ಲಿ ಇಲ್ಲ ಅಂದ್ರೆ ಎಂಡಲ್ಲಿ ನಾನು ಕಳಿಸ್ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್. ಸೊ ದಯವಿಟ್ಟು ತಮ್ಮ ಸರಿಯಾದ ವಿಳಾಸವನ್ನು ಮತ್ತೊಮ್ಮೆ ಏನಾದ್ರೂ ಚೇಂಜ್ ಆಗಿದಂತ ಸಂದರ್ಭದಲ್ಲಿ ನಮ್ಮ ಅಕಾಡೆಮಿ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿ ಎಲ್ಲಾ ವಿದ್ಯಾರ್ಥಿಗಳು ತಿಳಿಸುತ್ತಾ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.